Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ಅದರಲ್ಲೂ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು CET ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಂದಿನ ವಿಡಿಯೋದಲ್ಲಿ ಈ ಫ್ರಿಕ್ಷನ್ನಿಂದ ಅಥವಾ ಟ್ರೈಬೋ ಎಲೆಕ್ಟ್ರಿಕ್ ಎಫೆಕ್ಟಿಂದ ಚಾರ್ಜಸ್ಸನ್ನು ಪ್ರೊಡ್ಯೂಸ್ ಮಾಡಿದರೆ ಏನೇನು ಯಾವ್ಯಾವ ಥರದ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ದೀವಿ. ಅಂದರೆ ಈ ಪ್ಲಾಸ್ಟಿಕ್ ರಾಡನ್ನು ರಬ್ ಮಾಡಿದಾಗ, ಗ್ಲಾಸ್ ರಾಡನ್ನು ರಬ್ ಮಾಡಿದಾಗ ಆ ಥರನ್ನೆಲ್ಲ ಚರ್ಚೆ ಮಾಡಿದ್ದೀವಿ. Now let us proceed further. In this video I will explain few questions on properties of charges, and also if time permits I will take up that Coulomb's law related questions also. Okay, so as usual, while when you are watching this video, please keep a notebook by the side of you and also pen, pencil, eraser. ಕ್ಯಾಲ್ಕುಲೇಟರ್ ಅನ್ನು ಇಟ್ಕೋಬೇಡಿ, ಒಂದು ನೋಟ್ ಪುಸ್ತಕನ ಪಕ್ಕದಲ್ಲಿ ಇಟ್ಕೊಂಡು ಸಾಧ್ಯವಾದರೆ ನೀವು ಸಾಲ್ವ್ ಮಾಡ್ತಾ ಹೋಗಿ. ಪಾಸ್ ಮಾಡೋದು, ಸಾಲ್ವ್ ಮಾಡೋದು, ಅಥವಾ ಯಾವುದಾದ್ರು ಒಂದು ಅಡಿಷನಲ್ ಪಾಯಿಂಟನ್ನು ನಾನು ಮೆನ್ಷನ್ ಮಾಡಿದರೆ ಅದನ್ನು ನೋಟ್ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾ ಹೋಗಿ. ಇದು ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೌ ಕಮ್ಸ್ ದಿ ಕ್ವಶನ್ ನಂಬರ್ 11. ಓಕೆ, ಕ್ವಶನ್ ನಂಬರ್ 11. Question number 11 is, in which of the following method or methods equal and opposite charges are normally produced? ನೋಡಿ, ಚಾರ್ಜ್ ಮಾಡಲಿಕ್ಕೆ 3 ಮೆಥಡ್ ಇದೆ. ಫ್ರಿಕ್ಷನ್ ಅಂತ ಒಂದು, ಇಂಡಕ್ಷನ್ ಅಂತ ಒಂದು, ಕಂಡಕ್ಷನ್ ಅಂತ ಒಂದು. ನೆನಪಿಟ್ಕೊಳ್ಳಿ, ಫ್ರಿಕ್ಷನ್ ನಲ್ಲಿ ವಿ ಕ್ಯಾನ್ ಪ್ರೊಡ್ಯೂಸ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್. ಒಂದು ರಾಡನ್ನು ಹತ್ರ ತಗೊಂಬಂದ್ರೆ ಇಫ್ ದ ರಾಡ್ ಈಸ್ ಪಾಸಿಟಿವ್ ದಿಸ್ ಆಬ್ಜೆಕ್ಟ್ ಬಿಕಮ್ಸ್ ನೆಗೆಟಿವ್, ಸೊ ಈಕ್ವಲ್ ಅಂಡ್ ಆಪೋಸಿಟ್. ಇನ್ನು ಇಂಡಕ್ಷನ್ ಇದು ಫ್ರಿಕ್ಷನ್ ನಲ್ಲಿ ಒಂದು ರಾಡನ್ನು ರಬ್ ಮಾಡಿದ್ರೆ, ಫಸ್ಟ್ ಫ್ರಿಕ್ಷನ್ ಹೇಳ್ಬಿಡ್ತೀನಿ. ವೆನ್ ಯು ರಬ್ ಅ ರಾಡ್, the rod will lose electrons and the material, either silk or wool, will gain electrons, so it becomes negative. So this is positive, this is negative. In friction we produce equal and opposite. Next, induction. ರಾಡ್ ಅನ್ನು ಹತ್ರ ತಗೊಂಬಂದ್ರೆ, ಟಚ್ ಮಾಡಬೇಡಿ, ದೂರದಲ್ಲೇ ಇಡಿ, then also it will produce charge. This is positive, this is negative. So in friction and induction we produce equal and opposite charges. ಒಂದು ವೇಳೆ ಯಾವ್ದಾದ್ರು ಒಂದು ರಾಡನ್ನು ತಗೊಂಡು ಬಂದು ಡೈರೆಕ್ಟ್ ಆಗಿ ಆಬ್ಜೆಕ್ಟಿನ ಮೇಲೆ ಇಟ್ಟಾಗ ದ ಎಕ್ಸ್ಟ್ರಸ್ ಚಾರ್ಜ್ ಪ್ರೆಸೆಂಟ್ ಇನ್ ದ ರಾಡ್ ವಿಲ್ ಫ್ಲೋ ಆನ್ ಟು ದ ಬಾಡಿ. ಇಫ್ ದ ರಾಡ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, ದ ಬಾಡಿ ವಿಲ್ ಆಲ್ಸೋ ಅಕ್ವೈರ್ ಪಾಸಿಟಿವ್ ಚಾರ್ಜ್. ಸೊ ಹಿಯರ್ ವಿ ಡು ನಾಟ್ ಪ್ರೊಡ್ಯೂಸ್ ಆಪೋಸಿಟ್ ಚಾರ್ಜ್, ವಿ ಪ್ರೊಡ್ಯೂಸ್ ಲೈಕ್ ಚಾರ್ಜಸ್. ಸೊ ಸಮ್ಮರಿ ಏನಪ್ಪಾ ಅಂದ್ರೆ, in friction and induction equal and opposite charges are produced, whereas in conduction same type of charge is produced. So ಆ basis ಮೇಲೆ ಹೇಳೋದಾದ್ರೆ option A, both 1 and 2 will produce the equal and opposite charges. ಈ ತರ. Well, let us move on to the next question, number 12. So ಇವಕ್ಕೆಲ್ಲ ಏನು ಬರೆದು ಹೇಳೋ ನೆಸೆಸಿಟಿ ಇಲ್ಲ, ಎಕ್ಸ್ಪ್ಲನೇಷನ್ ಸಾಕಾಗುತ್ತೆ. Question number 12, consider a neutral sphere. A positive point charge is placed outside the sphere. ಹೊರಗಡೆ ಇಟ್ಟಿದ್ದಾರೆ. Net charge on the sphere is, ನೋಡಿ ಇಲ್ಲಿ ಏನಾಗ್ತಾ ಇದೆ, ಒಂದು ನ್ಯೂಟ್ರಲ್ ಸ್ಪಿಯರ್ ಇದೆ, ಅದರ ಹೊರಗಡೆಗೆ ಒಂದು ಚಾರ್ಜ್ ಅನ್ನ ಇಟ್ಟಿದ್ದಾರೆ. ಓಕೆ, ಇದು ನ್ಯೂಟ್ರಲ್ ಸ್ಪಿಯರ್, ಇಲ್ಲಿ ಹೊರಗಡೆ ಚಾರ್ಜ್ ಇಟ್ಟಿದ್ದಾರೆ. ಇಲ್ಲಿ ಪಾಸಿಟಿವ್ ಇಟ್ಟಿದೀವಿ ಅಂತ ಇಟ್ಕೊಳ್ಳಿ. ಪಾಸಿಟಿವ್ ಇಟ್ಟಾಗ ಈ ಔಟರ್ ಸರ್ಫೇಸ್ ಅಲ್ಲಿ ನೆಗೆಟಿವ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಇಂಡ್ಯೂಸ್ಡ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಬರೆದು ತೋರಿಸ್ತೀನಿ ನಾನು. ಓಕೆ, just I will draw the diagram and show you. ಸೊ ಇಲ್ಲಿ ಒಂದು ಸ್ಪಿಯರ್ ಇದೆ ಅಂತ ಇಟ್ಕೊಳ್ಳೋಣ, ಇದು ಒಂದು ಸ್ಪಿಯರ್. ಇಲ್ಲಿ ನಾನು ಪಾಸಿಟಿವ್ ಚಾರ್ಜ್ ಅನ್ನು ತಗೊಂಡು ಬಂದಾಗ ಇದು ಪಾಸಿಟಿವ್, ಇಲ್ಲಿ ನೆಗೆಟಿವ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಇಂಡ್ಯೂಸ್ಡ್ ಎಫೆಕ್ಟ್ ಅಂತ ಕರೀತಾರೆ. ಬಟ್ ಓವರ್ ಆಲ್ ಚಾರ್ಜ್ ಬಂದು ಝೀರೋನೇ ಆಗಿರೋದ್ರಿಂದ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. Now I go to the next question, number 13. A conductor of non-uniform curvature is given Q charge. ಅಂದ್ರೆ non-uniform curvature ಅಂದ್ರೆ ಈ ತರ ಕರೆಕ್ಟ್ ಆಗಿ ರೌಂಡ್ ಇರೋದಿಲ್ಲ, ಎಲ್ಲೋ ಒಂದ್ ಕಡೆ ಈ ತರ ಶಾರ್ಪ್ ಎಡ್ಜಸ್ ಇರಬಹುದು, ಈ ತರ ಇರುತ್ತೆ ಅಂತ ಅರ್ಥ. ಓಕೆ, ಗಿವನ್ ಚಾರ್ಜ್ Q, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್? ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೋ, ಅಂದ್ರೆ ಶಾರ್ಪ್ ಕರ್ವೇಚರ್ ಇರುತ್ತೋ, ಅಲ್ಲಿ ಚಾರ್ಜ್ಗಳು ಜಾಸ್ತಿ ಅಕ್ಯುಮಿಲೇಟ್ ಆಗ್ತವೆ. So charges tends to accumulate at the sharp edges than at the flat edges. So ಆ ಬೇಸಿಸ್ ಮೇಲೆ ನೋಡಿ, ಈ ಕಾರ್ನರ್ ಅಲ್ಲಿ ಜಾಸ್ತಿ ಚಾರ್ಜಸ್ ಕೂತ್ಕೊಂಡಿರುತ್ತೆ, ಇಲ್ಲೂ ಅಷ್ಟೇ. ಅಂದ್ರೆ ಒಟ್ಟಾರೆ ಎಲ್ಲಿ ಸ್ಪೈಕ್ಸ್ ಇರುತ್ತೋ, ಇಲ್ಲಿ ಈ ತರ ಸ್ಪೈಕ್ಸ್ ಇರುತ್ತೋ ಅಲ್ಲೆಲ್ಲ ಚಾರ್ಜಸ್ ಕೂತ್ಕೊಂಡಿರ್ತವೆ. ಇದೇ ಕಾರಣಕ್ಕೇನೆ ಈ ಆಯಿಲ್ ಟ್ಯಾಂಕರ್ಗಳು ನೋಡಿದಿರಲ್ವಾ, ಈ ಡೀಸೆಲ್ ಪೆಟ್ರೋಲ್ ಆಯಿಲ್ ಅನ್ನ ತಗೊಂಡು ಹೋಗ್ತಾವಲ್ವಾ ರೋಡಲ್ಲಿ, ಹೈವೇನಲ್ಲಿ ಗಮನಿಸಿರ್ಬೋದು.
ಆಯಿಲ್ ಟ್ಯಾಂಕರನ್ನು ಈ ಕ್ಯಾಪ್ಸ್ಯೂಲ್ ಥರ ಟ್ಯಾಬ್ಲೆಟ್ ಥರ ಮಾಡಿರ್ತಾರೆ. ಎಡ್ಜಸ್ ಶಾರ್ಪ್ ಇರೋದೇ ಇಲ್ಲ, ಫ್ಲ್ಯಾಟ್ ಆಗಿರ್ತವೆ. ಯಾಕೆ ಅಂತಂದರೆ ಅವು ರೋಡಲ್ಲಿ ಹೋಗಬೇಕಾದ್ರೆ ಫ್ರಿಕ್ಷನ್ ಆಗಿ ಗಾಳಿ ಜೊತೆ ರಬ್ ಮಾಡಿಕೊಂಡು ಚಾರ್ಜ್ ಪ್ರೊಡ್ಯೂಸ್ ಆಗಿ ಎಡ್ಜಸ್ಸಲ್ಲಿ ಚಾರ್ಜ್ ಕೂತ್ಕೊಂಡ್ಬಿಟ್ರೆ ಯಾವಾಗ ಚಾರ್ಜ್ ಅಕ್ಯುಮಿಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೋ ಸ್ಪಾರ್ಕ್ ಬರೋ ಚಾನ್ಸ್ ಇದೆ. ಸ್ಪಾರ್ಕ್ ಬಂತು ಅಂದರೆ ಆಯಿಲ್ ಟ್ಯಾಂಕರ್ ಹೇಳಿ ಕೇಳಿ ಇಟ್ ಈಸ್ ಹೈಲಿ ಇನ್ಫ್ಲೇಮಬಲ್, ಹತ್ಕೊಂಡು ಉರಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಆಯಿಲ್ ಟ್ಯಾಂಕರ್ಸಲ್ಲಿ ಎಡ್ಜಸ್ಸನ್ನು ಫ್ಲ್ಯಾಟ್ ಮಾಡಿರ್ತಾರೆ. ಶಾರ್ಪ್ ಎಡ್ಜಸ್ಸಲ್ಲಿ ಚಾರ್ಜ್ ಅಕ್ಯುಮಿಲೇಷನ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ಎಕ್ಸ್ಪ್ಲನೇಷನ್ ಹೇಳಿದ್ಮೇಲೆ ಆಪ್ಷನ್ ಕಡೆ ನೋಡಿ. ಫಸ್ಟ್ ಆಪ್ಷನ್ ಏನು ಹೇಳುತ್ತೆ? ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ. ಸಾಧ್ಯನೇ ಇಲ್ಲ. ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಆನ್ ದ ಸರ್ಫೇಸ್. ಇಂಪಾಸಿಬಲ್. ಯೂನಿಫಾರ್ಮ್ ಆಗುತ್ತೆ ಯಾವಾಗ? ಸರ್ಫೇಸ್ ಕೂಡ ಯೂನಿಫಾರ್ಮ್ ಆಗಿದ್ರೆ. ಸ್ಪೈಕ್ಸ್ ಇದ್ರೆ ಆಗೋದಿಲ್ಲ. ಚಾರ್ಜ್ ಹ್ಯಾಸ್ ಗ್ರೇಟೆಸ್ಟ್ ಕಾನ್ಸಂಟ್ರೇಷನ್ ಆನ್ ದ ಪಾರ್ಟ್ ಆಫ್ ಗ್ರೇಟೆಸ್ಟ್ ಕರ್ವೇಚರ್. ಅಂದರೆ ಶಾರ್ಪ್ ಎಡ್ಜಸ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ. ಕರೆಕ್ಟ್, ಇಟ್ ಈಸ್ ಆಪ್ಷನ್ ಸಿ. ಗೊತ್ತಾಯ್ತಲ್ವಾ? ಸೊ ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ 13. ನೌ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ಆಫ್ ಚಾರ್ಜ್, a body cannot have a charge of magnitude. ಮಕ್ಕಳೇ, ಕ್ವಾಂಟೈಸೇಷನ್ ಅಂದ್ರೆ ಏನು? Q is equal to plus or minus NE. plus or minus NE ಬರೆಯಲ್ಲ ಇಲ್ಲಿ. ಓಕೆ ಬರೆದ್ಬಿಡ್ತೀನಿ. plus or minus NE. either it is plus NE or minus NE. so that N is equal to Q divided by E. ಈ n ಅನ್ನೋದು ಇಂಟೆಜರ್ ಆಗಿರಬೇಕು, ಹೋಲ್ ನಂಬರ್ ಆಗಿರಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಕೊಟ್ಟಿರೋ ಚಾರ್ಜ್ ಸಾಧ್ಯ ಇಲ್ಲ ಅಂತ ಅರ್ಥ. ಈಗ ನೋಡೋಣ, ಯಾವ ಆಪ್ಷನ್ ಬೈ ಆಪ್ಷನ್ ನೋಡೋದಾದ್ರೂ ಕೂಡ ನೋಡಿ. ಫಸ್ಟ್ ಒನ್ Q is equal to 1.6 into 10 to the power of minus 19 divided by 1.6 into 10 power minus 19 E value. So this and this cancel is equal to 1. 1 is a whole number. So this is allowed charge. Next 16 into 10 power minus 20. 16 into 10 power minus 20 divided by 1.6 into 10 power minus 19. So 1.6 ones are 10s are, that is equal to 10 into minus 19 ಮೇಲೆ ಬಂದರೆ plus 19 ಆಗುತ್ತೆ. 10 power minus 1 that is also equal to 1 ಆಯಿತು. ಅಂದರೆ this is also allowed. ಇದನ್ನು ಅಲ್ಲೇ ಗಮನಿಸಿ, ನೀವು ತೊಂದರೆ ಇಲ್ಲ, ಅಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ಇಲ್ಲಿಗೆ ಬರೋಣ. 0.16 ಅಂತ ಇದೆ ಈ ಮೂರನೇ ಆಪ್ಷನ್. 0.16 into 10 power minus 18 ಅನ್ನ ನಾನು ಈ ಪಾಯಿಂಟ್ ಅನ್ನು ಮುಂದಕ್ಕೆ ತಳ್ಳಿದ್ರೆ 1.6 into 10 power minus 19 ಆಗುತ್ತೆ. ಯಾವಾಗಲೂ ಈ ಡೆಸಿಮಲ್ ಅನ್ನ ಮುಂದೆ ತಗೊಂಡು ಹೋದ್ರೆ ನೆಗೆಟಿವ್ ಪವರ್ ಜಾಸ್ತಿ ಆಗುತ್ತೆ, ಹಿಂದೆ ತಗೊಂಡು ಹೋದ್ರೆ ಪಾಸಿಟಿವ್ ಪವರ್ ಜಾಸ್ತಿ ಆಗುತ್ತೆ. ಅಂದ್ರೆ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಅನ್ನಂಗಾಯ್ತು. ಸಿನೂ ಕರೆಕ್ಟ್, ಬಿನೂ ಕರೆಕ್ಟ್, ಎನೂ ಕರೆಕ್ಟ್. ಉಳಿದಿರೋದು ಒಂದೇ ಡಿ. ಇದನ್ನು ಬೇಕಾದ್ರೆ ಚೆಕ್ ಮಾಡಿ. 1.6 into 10 power minus 20 n is equal to Q divided by E. 1.6 into 10 power minus 19. 1.6 ಕ್ಯಾನ್ಸಲ್ ಆಯಿತು. 10 power minus 1 ಉಳಿಯಿತು. 10 power minus 1 ಅಂದರೆ 0.1. 0.1 is a fraction. n cannot be a fraction. Therefore this charge is not allowed. So option D is the correct answer. So ಇಲ್ಲಿ ಏನಂದ್ರೆ ಸಮ್ಮರಿ, n ಅನ್ನ ಕಂಡುಹಿಡಿದ್ಬಿಟ್ಟು if n comes out to be whole number then given charge is possible. if n is not a whole number given charge is not possible ಅಷ್ಟೇನೆ. So that is the meaning of quantization. Okay, next question ಬರೋಣ. Charge on a body is 1 coulomb. It is achieved by, okay, ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋತೀನಿ, ಪೆನ್ ಕಲರ್ ಅನ್ನ. ಸೊ ಇದನ್ನ ಯಾವ ತರ ನಾವು ಅಚೀವ್ ಮಾಡಬಹುದು ಅಂತ ಕೇಳಿದ್ದಾರೆ. ಓಕೆ, ಐ ವಿಲ್ ಸಾಲ್ವ್ ಇಟ್ ಹಿಯರ್. ಸೊ ಇಲ್ಲಿ ಏನ್ ಮಾಡಬೇಕು? ಎನ್ ಅನ್ನೇ ಕಂಡುಹಿಡಿಬೇಕು ಮತ್ತೊಮ್ಮೆ ನಾವು. ವಿ ಹ್ಯಾವ್ ಟು ಫೈಂಡ್ ಔಟ್ ಎನ್ ಬೈ ಸಾಲ್ವಿಂಗ್ ದಿ ಗಿವನ್ ಪ್ರಾಬ್ಲಮ್. ಹೆಂಗೆ ಅಂತಂದ್ರೆ Q is equal to NE, N is equal to Q divided by E. That is equal to Q 1 coulomb divided by 1.6 into 10 power minus 19. This is equal to 1 by 1.6 ಅಂದರೆ ನೆನ್ಪಿಟ್ಕೊಳ್ಳಿ 0.625 ಅಂತ ಇಂಟು 10 to the power of plus 19 ಆಯಿತು. ಅಲ್ಲಿಗೆ ಆನ್ಸರ್ ಬಂದೋಯ್ತು. ಈಗ ಇದಕ್ಕೆ ನಿಯರೆಸ್ಟ್ ಆನ್ಸರ್ ಅಂದರೆ ಯಾವುದಕ್ಕೆ ಸರಿ ಹೋಗುತ್ತೆ ನೋಡಿ. ಪಾಯಿಂಟ್ ಇದೆಯಲ್ಲ, ನಾನು ಆಗಲೇ ಹೇಳ್ದಂಗೆ ಡೆಸಿಮಲ್ ಪಾಯಿಂಟ್ ಅನ್ನ ಮುಂದಕ್ಕೆ ತಳ್ಳಿದ್ರೆ ನೆಗೆಟಿವ್ ಪವರ್ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಪವರ್ ಕಡಿಮೆ ಆಗುತ್ತೆ. ಅಂದ್ರೆ 10 ಪವರ್ ಪ್ಲಸ್ ಸಮಥಿಂಗ್ ಇದ್ರೆ ಕಡಿಮೆ ಆಗುತ್ತೆ. ಅಂದ್ರೆ ಇದು 0.625 ಅನ್ನ ನಾನು 6.25 ಬರೆದ್ರೆ ಒಂದು ತಳ್ಳಿರೋದ್ರಿಂದ ಒಂದು ಕಡಿಮೆ ಆಗಬೇಕು, ಅಂದ್ರೆ 19 ಹೋಗಿ 18 ಆಗಬೇಕು. ಅಥವಾ ಎರಡು ತಳ್ಳಿದ್ರೆ ಮುಂದಕ್ಕೆ 62.5 ಬರೆದ್ರೆ 10 ಪವರ್ 17 ಆಗಬೇಕು. ಈ ತರ.
ಸೊ ಇಲ್ಲೇ ಹುಡುಗರಿಗೆ ಬಹಳ ಕನ್ಫ್ಯೂಷನ್ ಆಗೋದು, ಈ ಪಾಯಿಂಟ್ ಅನ್ನ ಮುಂದಕ್ಕೆ ತಗೊಂಡೋದ್ರೆ 10 ಪವರ್ ಏನಾಗುತ್ತೆ, ಹಿಂದಕ್ಕೆ ತಗೊಂಡೋದ್ರೆ 10 ಪವರ್ ಏನಾಗುತ್ತೆ, ಅದು ಸ್ಮಾಲ್ ಕನ್ಫ್ಯೂಷನ್. ನೆನ್ಪಿಟ್ಕೊಳ್ಳಿ, ಡೆಸಿಮಲ್ ಅನ್ನ ಮುಂದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಹೋದ್ರೆ 10 ಪವರ್ ನೆಗೆಟಿವ್ ಇದ್ರೆ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಇದ್ರೆ ಕಡಿಮೆ ಆಗುತ್ತೆ. ಒಂದು ತಳ್ತೀರಾ ಒಂದು ಜಾಸ್ತಿ ಆಗುತ್ತೆ, ಎರಡು ತಳ್ತೀರಾ ಎರಡು ಜಾಸ್ತಿ ಆಗುತ್ತೆ. ಸೊ ಡೆಸಿಮಲ್ ಅನ್ನ ಮುಂದಕ್ಕೆ ಶಿಫ್ಟ್ ಮಾಡ್ಕೊಂಡು ಹೋದ್ರೆ ನೆಗೆಟಿವ್ ಪವರ್ ಇನ್ಕ್ರೀಸಸ್, ಪಾಸಿಟಿವ್ ಪವರ್ ಡಿಕ್ರೀಸಸ್. ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಹಿಂದಕ್ಕೆ ತಗೊಂಡೋದ್ರೆ ಏನಾಗುತ್ತೆ ಅನ್ನೋದು ಆಬ್ವಿಯಸ್ ಆಗ್ಬಿಡುತ್ತೆ. ಓಕೆ, ಆನ್ಸರ್ ಈಸ್ ಆಪ್ಷನ್ ಬಿ. ಇಲ್ಲಿ ನೋಡಿ, ರಿಮೂವಿಂಗ್ ಆಡಿಂಗ್ ಅದು ಕೂಡ ಪ್ರಶ್ನೆನೆ. ಇಲ್ಲಿ ಕೊಟ್ಟಿರೋ ಚಾರ್ಜ್ +1 ಕೂಲಂಬ್ ಇರೋದ್ರಿಂದ ರಿಮೂವ್ ಅಂತ ಹೇಳಬೇಕು. ಒಂದ್ ವೇಳೆ -1 ಕೂಲಂಬ್ ಇದ್ದಿದ್ರೆ ಆಡ್ ಅಂತ ಹೇಳಬೇಕಿತ್ತು. ಯಾಕೆ ಅಂತಂದ್ರೆ ಆಡ್ ಮಾಡಿದಾಗ ನೆಗೆಟಿವ್ ಚಾರ್ಜ್ ಜನರೇಟ್ ಆಗುತ್ತೆ, ರಿಮೂವ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ ಜನರೇಟ್ ಆಗುತ್ತೆ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಓಕೆ, ನೌ ಕಮ್ಸ್ ದ ನೆಕ್ಸ್ಟ್ ಕ್ವಶನ್. Question number 16. A conductor is given a charge of -3 into 10⁻⁻⁷ ಕೂಲಂಬ್. ನೋಡಿ, ಇದು ನೆಗೆಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಮಾಸ್ ಅಂದ್ರೆ ರಿಮೂವ್ ಮಾಡಿಲ್ಲ, ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿದ್ದಾರೆ. ಒಂದು ವೇಳೆ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿದ್ರೆ ನೆಗೆಟಿವ್ ಚಾರ್ಜ್ ಜನರೇಟ್ ಆಗುತ್ತೆ, ಜೊತೆಗೆ ಮಾಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ನೀವು ಎಲೆಕ್ಟ್ರಾನ್ಸ್ ಅನ್ನ ತಂದು ಸೇರಿಸ್ತಾ ಇರ್ತೀರಾ. ಅದೇ ಎಲೆಕ್ಟ್ರಾನ್ಸ್ ಅನ್ನ ಕಿತ್ತು ಹೊರಗಡೆ ಹಾಕಿದ್ರೆ ಮಾಸ್ ಕಡಿಮೆ ಆಗುತ್ತೆ. ಸೊ ಇದು ಮನಸ್ಸಲ್ಲಿ ಇಟ್ಕೊಳ್ಳಿ, ಇದು CET ಕಾನ್ಸೆಪ್ಟೇನೆ. ಇಫ್ ಎ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಮಾಸ್ ಡಿಕ್ರೀಸಸ್. ಇಫ್ ಎ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ಮಾಸ್ ಇನ್ಕ್ರೀಸಸ್. ಸೊ ಈ ಪ್ರಶ್ನೆನಲ್ಲಿ ಅವನು ಅದನ್ನೇ ಕೇಳಿರೋದು. ಚಾರ್ಜ್ ಈಸ್ ನೆಗೆಟಿವ್, -3 into 10⁻⁷ ಕೂಲಂಬ್. ದೆನ್ ಮಾಸ್ ಇನ್ಕ್ರೀಸ್, ಎಷ್ಟು ಇನ್ಕ್ರೀಸ್ ಆಗುತ್ತೆ, ಅಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಡೆಡ್, ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿದೀರಾ. ಫಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಡೆಡ್ ಕಂಡಿಡ್ಕೊಂಡ್ಬಿಡೋಣ, ಆಮೇಲೆ ಮಾಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಿಂಗೆ ಸಿಮಿಲರ್ ಟು ಪ್ರೀವಿಯಸ್ ಪ್ರಾಬ್ಲಮ್. n is equal to q divided by e, that is 3 into 10⁻⁷ by 1.6 into 10⁻�19. ರಫ್ ಆಗಿ ಇದನ್ನ 3 into 10⁻⁷ divided by 1.6 ಅನ್ನ 1.5 ಅಂತಂದೆ ಬರ್ಕೊಳ್ಳಿ, into 10⁻⁹. ಅಲ್ಲಿಗೆ 3 1s 3 0.5s, ಯಾಕಂದ್ರೆ 3 5s 15 ಆಗುತ್ತೆ. ಅಲ್ಲಿಗೆ 1 into 10⁻⁷ divided by ಇದನ್ನ ನಾನೇನ್ ಮಾಡ್ತೀನಿ 5 ಅಂತ ಬರ್ಕೊಂಡ್ಬಿಡ್ತೀನಿ. ಅಂದ್ರೆ ಪಾಯಿಂಟ್ ಅನ್ನ ಒಂದು ಮುಂದೆ ತಳ್ತೀನಿ, ಅವಾಗ 10⁻⁻20 ಆಗುತ್ತೆ. That is 1/5 into 10 to the power of 20 ಮೇಲಕ್ಕೆ ಹೋದ್ರೆ ಪ್ಲಸ್ ಆಯಿತು, ಅಲ್ಲಿ -7 ಇದೆ. 20 - 7 becomes 13. That is 1/5 ಅಂದ್ರೆ 0.2 into 10⁻13. ಇದನ್ನ ಇವಾಗ ಪಾಯಿಂಟ್ ಅನ್ನು ಮುಂದಕ್ಕೆ ತಳ್ತೀನಿ, 2 ಆಗುತ್ತೆ. ನೋಡಿ, ಇದು +13 ಇದೆ. ನಾನು ಅವಾಗಲೇ ಹೇಳ್ದಂಗೆ ಒಂದು ಕಡಿಮೆ ಆಗಬೇಕು. ಸೊ ನೀವು ಒಂದು ಮುಂದಕ್ಕೆ ತಳ್ಳಿದ್ರೆ ಒಂದು ಕಡಿಮೆ ಆಗಬೇಕು ಪ್ಲಸ್ ಇದ್ರೆ. ಅಂದರೆ ಯು ಆರ್ ಆಡಿಂಗ್ 2 into 10⁻12 ಎಲೆಕ್ಟ್ರಾನ್ಸ್. ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಇಷ್ಟು ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿದ್ರಿ. ಈಗ ಒಂದು ಎಲೆಕ್ಟ್ರಾನಿನ ಮಾಸ್ 9.1 into 10⁻⁻31 ಒಂದು ಎಲೆಕ್ಟ್ರಾನ್. ಇಷ್ಟು ಎಲೆಕ್ಟ್ರಾನ್ಸ್ ಅಂದ್ರೆ ದಿಸ್ ಇಂಟು 2 into 10⁻12 ಇಷ್ಟು ಮಾಸ್ ಜಾಸ್ತಿ ಆಗಬೇಕು. ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದ್ರೆ 9.1 into 10⁻31 ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಸೊ ಇಷ್ಟು ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿದಾಗ ಏನಾಗಬೇಕು, ಇಷ್ಟು ದಿಸ್ ಮಾಸ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಈಸ್ ಈಕ್ವಲ್ ಟು, ರಫ್ ಆಗಿ ಇದನ್ನ 9 ಅಂತಂದೇ ತಗೊಳ್ಳಿ, 9 2s 18, 18 into 10 to the power of, ಇದು -31 ಇದೆ, ಇದು 12 ಇದೆ. ಸೊ 11ರಲ್ಲಿ 2 ಹೋದ್ರೆ 9, 2ರಲ್ಲಿ 1 ಹೋದ್ರೆ 1, -19. ದಟ್ ಈಸ್ 18 into 10⁻⁻19. ಅಥವಾ ಇದನ್ನ 20 ಅಂತ ಬರ್ಕೊಂಡು into 10 to the power of -19. ಯಾಕೆ ಸರ್ 20 ಬರ್ಕೊಂಡ್ರಿ? ಬೇಡ ಬಿಡಪ್ಪ, 20 ಬರೆಯೋದೇ ಇಲ್ಲ, ನಾನು ಹಂಗೆ ಇಟ್ಕೋತೀನಿ. ಈಸ್ ಈಕ್ವಲ್ ಟು 1.8 into 10⁻⁸ ಮಾಡ್ಬೋದು. ಒಂದು ಡೆಸಿಮಲ್ ಅನ್ನ ಮುಂದೆ ತಳ್ಳಿದ್ರೆ, ಡೆಸಿಮಲ್ ಅನ್ನ ಇಲ್ಲಿ ಹಿಂದೆ ತಳ್ಳಿದಾಗ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಇಲ್ಲಿ ಮುಗಿದೋಗ್ಬಿಡುತ್ತೆ. ಇಲ್ಲಿ ಮುಗಿದೋದ್ಮೇಲೆ ನೀವು ಆನ್ಸರ್ ಕಡೆ ನೋಡ್ತೀರಾ. ಸೊ ಯಾಕೆ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂತು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಬಂತು, ಆಯ್ತಾ, ಮಾಸ್ ಇನ್ಕ್ರೀಸ್ ಕೂಡ ಬಂತು. ನೋಡಿದಾಗ 2 into 10⁻12 2 into 10⁻12 ಇಲ್ಲಿದೆ, ಆಯ್ತಾ. ಬೈ ಚಾನ್ಸ್ ಇನ್ನೊಂದು ಕಡೆಗೂ 2 into 10⁻12 ಇದ್ದಿದ್ರೆ ನಮಗೆ ಕನ್ಫ್ಯೂಸ್ ಆಗಿರೋದು. ಇಲ್ಲಿ ಒಂದೇ 2 into 10⁻12 ಇರೋದ್ರಿಂದ ಇದನ್ನ ಟಿಕ್ ಮಾಡ್ಬಿಡ್ತೀರಾ.
ಆದರೆ ಮಾಸನ್ನು ನಾವಿನ್ನು ಕಂಡುಹಿಡಿದಿಲ್ವಲ್ಲ. ಇದ್ರ ಜೊತೆಗೆ ಮಾಸ್ ನಾನು ಅಂದ್ಕೊಂಡಿದ್ದೆ 18 ಇಂಟು 10 ಪವರ್ ಮೈನಸ್ 19 ಬರಬೇಕು ಅಂತ. ಐ ಥಾಟ್ ಇಟ್ ಈಸ್ 18 ಇಂಟು 10 ಪವರ್ ಮೈನಸ್ 19 ಅಂತ ನಾನು ಅಂದ್ಕೊಂಡೆ. ಆದರೆ ಇಲ್ಲಿ ಇಲ್ಲ, ಇಲ್ಲಿ 18 ಇಂಟು 10 ಪವರ್ ಮೈನಸ್ 19 ಇಲ್ಲ. ಹಂಗಂತ ಹೇಳಿ ಇದು ರಾಂಗ್ ಅನ್ನಕ್ಕಾಗುತ್ತಾ? ಬೈ ಚಾನ್ಸ್ ಇಲ್ಲಿ ಏನಾದ್ರು ನನ್ ಅಂತ ಇದ್ದಿದ್ರೆ ಅದನ್ನು ಟಿಕ್ ಮಾಡೋಕ್ಕಾಗುತ್ತಾ? ಹಂಗೆ ಮಾಡಬಾರ್ದು. ಹಂಗೆ ಮಾಡಿನೇ ನಮ್ಮ ಮಕ್ಕಳು ಸುಮಾರು ಮಾರ್ಕ್ಸ್ ಕಳ್ಕೊಳ್ಳೋದು. ಆ ಥರ ಪಟ್ಬಿಡ್ತಾರೆ. ನನಗೆ ಈ ಆನ್ಸರ್ ಬಂತು, ಅಲ್ಲಿಲ್ಲ, ಹಾಗಾಗಿ ನನ್ ಆಫ್ ದೀಸ್ ಅಂತ. ಸ್ವಲ್ಪ ಯೋಚನೆ ಮಾಡಿ. 18 ಇಂಟು 10 ಪವರ್ ಮೈನಸ್ 19 ಈಸ್ ನಥಿಂಗ್ ಬಟ್ 2 ಇಂಟು 10 ಪವರ್ ಮೈನಸ್ 18 ಹಿಂಗೆ ಸರ್ ನೋಡಿ, ಇದನ್ನ 1.8 ಅಂತ ಬರ್ಕೋತೀನಿ. ಇಂಟು 10 ಪವರ್ ಮೈನಸ್ 18 ಆಗುತ್ತೆ. ಓಕೆ, 1.8 ಅಂದ್ರೂ ಒಂದೇ, ಇಟ್ ಈಸ್ ಆಲ್ಮೋಸ್ಟ್ 2 ಅಂದ್ರೂ ಒಂದೇನೆ. 2 ಇಂಟು 10 ಪವರ್ ಮೈನಸ್ 18 ಅಪ್ರಾಕ್ಸಿಮೇಟ್. ಯಾಕೆಂದ್ರೆ ನಾನು 9.1 ತಗೊಂಡಿದ್ದೆ, ಇಲ್ಲಿ 1.6 ಅನ್ನು 1.5 ಅಂತ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಏನೇ. ಆಪ್ಷನ್ ಡಿ ಈಸ್ ಕರೆಕ್ಟ್. ಐ ಹೋಪ್ ಯು ಗಾಟ್ ಇಟ್. ಸೊ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಕೂಡ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಬಂದಂಥ ಆನ್ಸರ್ ಅಲ್ಲಿ ಇಲ್ಲ ಅಂದರೆ ಅಲ್ಲಿರೋ ಆನ್ಸರ್ ಯಾವ್ದಾದ್ರು ನಿಯರೆಸ್ಟ್ ಇದೆಯಾ ಅನ್ನೋದನ್ನು ಒಮ್ಮೆ ಕ್ರಾಸ್ ವೆರಿಫೈ ಮಾಡ್ಕೋಬೇಕು. ಸೊ ಇವೆಲ್ಲನೂ CET ನಲ್ಲಿ ಬರ್ತಕ್ಕಂಥದ್ದು. ನೋಡಿ ಮಕ್ಕಳೇ, CET ಡಿಸ್ಕಷನ್ ಅಂದರೆ ಬರೀ ಕ್ವಶನ್ನು ಆನ್ಸರ್ ಅಷ್ಟೇ ಅಲ್ಲ. ಆ ಆನ್ಸರ್ ಬಂದ ಮೇಲೆ ಮತ್ತೆ ಕೊಟ್ಟಿರೋ ಆಪ್ಷನ್ ಅನ್ನ ಹೆಂಗೆ ನಾವು ವೆರಿಫೈ ಮಾಡಬೇಕು ಅನ್ನೋದು ಕೂಡ ನೀವು ಕಲಿಬೇಕು. ಓಕೆ, ಸೊ ಈ ಥರ ಬಹಳಷ್ಟು ಕಲಿಯೋದಿದೆ. ಯು ಜಸ್ಟ್ ಸ್ಟೇ ವಿತ್ ಮೀ. ಐ ವಿಲ್ ಟ್ರೈ ಟು ಅಸಿಸ್ಟ್ ಯು ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಎ ಚಾರ್ಜ್ ಈಸ್ ಓಕೆ, ಇದನ್ನು ಸ್ವಲ್ಪ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ, ಓವರ್ಲ್ಯಾಪ್ ಆಗ್ತಾ ಇದೆ ಇಲ್ಲಿ. ಜಸ್ಟ್ 1 minute ಸೊ ದಟ್ ದೇರ್ ವಿಲ್ ಬಿ ಕ್ಲಾರಿಟಿ, ವಿಸಿಬಿಲಿಟಿ. ನಾವು ಐ ವಿಲ್ ರೀಡ್ ದ ಕ್ವಶನ್. ಇದು ಆ್ಯಕ್ಚುಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇದೆ ಕ್ವಶನ್ನು, ನೀಟ್ ಲೆವೆಲ್ಗೆ ಇದೆ ಈ ಕ್ವಶನ್ನು. ಇದು ಏನು ಹೇಳುತ್ತಪ್ಪ ಅಂತಂದರೆ, if a charge of minus 150 nanocoulomb is given to a concentric spherical shell and a charge of plus 50 nanocoulomb is placed at its center, then charge on the inner and outer surface of the shell is. ಪ್ರಾಬ್ಲಮ್ ಅನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರಾಬ್ಲಮ್ ಅರ್ಥ ಆಯಿತು ಅಂದರೆ ಅರ್ಧ ಸಾಲ್ವ್ ಆದಂಗೆನೆ. ಇಲ್ಲಿ ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಶೆಲ್ಗಳು ಇದಾವೆ ಎರಡು, ಒಂದು ಹೊರಗಡೆ ಇನ್ನೊಂದು ಒಳಗಡೆ. ಕಾನ್ಸೆಂಟ್ರಿಕ್ ಅಂದರೆ ಕಾಮನ್ ಅಂತ. ಈ ಸ್ಪೆರಿಕಲ್ ಶೆಲ್ಲಿನ is given concentric spherical shell at a charge of minus 150 is given to a concentric spherical shell. ಈಗ ಈ ಹೊರಗಡೆ ಇರೋ ಶೆಲ್ಲಿಗೆ ಮೈನಸ್ 150 ನ್ಯಾನೋಕೂಲಮ್ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಸೆಂಟರ್ ಅಲ್ಲಿ 50 ನ್ಯಾನೋಕೂಲಮ್ ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಅನ್ನ ಡಯಾಗ್ರಾಮ್ ನ ಬರದೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ, ಇದು ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಶೆಲ್. ಇಲ್ಲೊಂದಿದೆ, ಇಲ್ಲೊಂದಿದೆ, ಆಯ್ತಾ? ಇಲ್ಲೊಂದಿದೆ. ಓಕೆ, ಜಸ್ಟ್ 1 minute. Okay, now according to the question, outer surface is having minus 150 nanocoulomb, inner one ಇಲ್ಲಿ ಹೇಳಿದರೆ plus 50 nanocoulomb, plus 50 nanocoulomb. Now the question, what is the charge on inner and then outer surface of the shell? ಇನ್ನರ್ ಅಂದರೆ ಇಲ್ಲಿ ಎಷ್ಟು, ಔಟರ್ ಅಂದರೆ ಇಲ್ಲಿ ಎಷ್ಟು ಅಂತ. ಈಗ ಇಲ್ಲಿ ಪ್ಲಸ್ 50 ಬಂದ ಮೇಲೆ ಈ ಇನ್ನರ್ ಸರ್ಫೇಸ್ ಅಲ್ಲಿ ಮೈನಸ್ 50 ಬರಬೇಕು. ಓಕೆ, ಇದು ದೊಡ್ಡ ಸ್ಪಿಯರ್. ಇಲ್ಲಿ ಇನ್ನೊಂದ್ಸತಿ ಬರೀತೀನಿ. ಇಲ್ಲಿ ಪ್ಲಸ್ 50 ಇದೆ, ಇಲ್ಲಿ ಮೈನಸ್ 50 ಬರಬೇಕು. ಮೈನಸ್ 50 ಬಂದಮೇಲೆ ಹೊರಗಡೆ ಪ್ಲಸ್ 50 ಆಗಬೇಕು. ಆಲ್ರೆಡಿ ಹೊರಗಡೆ ಮೈನಸ್ 150 ಇದೆ, ಹಾಗಾಗಿ ಇವೆರಡು ಸೇರ್ಕೊಂಡು ಏನಾಗುತ್ತೆ, ಮೈನಸ್ 100 ಆಗುತ್ತೆ. ಸೊ ಅಲ್ಲಿಗೆ ಇನ್ನರ್ ಸರ್ಫೇಸ್ ಅಲ್ಲಿ ಮೈನಸ್ 50 ನ್ಯಾನೋಕೂಲಮ್, ಔಟರ್ ಸರ್ಫೇಸ್ ಅಲ್ಲಿ ಮೈನಸ್ 100 ನ್ಯಾನೋಕೂಲಮ್. So when you place charge of plus 50 nano inside, then inner surface will acquire minus 50, outer surface will acquire minus 100 nanocoulomb. So it is option A. ಗೊತ್ತಾಯ್ತಲ್ವಾ? Well, let us go to the next question. The next question, two identical charged spheres having charge of magnitude 10 coulomb and minus 6 coulomb are brought in contact
and separated. Now the new charge on them, ನೆನಪಿಟ್ಕೊಳ್ಳಿ, ಎರಡು ಚಾರ್ಜ್ಗಳನ್ನು ತಗೊಂಡು ಬಂದು ಒಂದಕ್ಕೊಂದು ಟಚ್ ಮಾಡಿಸಿ ಆಮೇಲೆ ವಾಪಸ್ ಅವನ್ನ ಹಿಂದಕ್ಕೆ ತಗೊಂಡು ಹೋದರೆ ಚಾರ್ಜ್ ಶೇರ್ ಆಗುತ್ತೆ. ಶೇರ್ ಆಗ್ಬಿಟ್ಟು ಅಲ್ಲಿದ್ದಂಥ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ. ಅದನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತಂದ್ರೆ ನೋಡಿ, ಇನಿಷಿಯಲ್ ಚಾರ್ಜ್ ಇದೊಂದು ಸ್ಪಿಯರ್, ಇನಿಷಿಯಲ್ ಚಾರ್ಜ್ Q1 Q2 ಅಂತ ಇಟ್ಕೊಳ್ಳೋಣ. ಎರಡನ್ನು ಹತ್ರಕ್ಕೆ ತಗೊಂಡು ಬಂದು ಟಚ್ ಮಾಡಿಸಿದ್ರಿ, ಆಮೇಲೆ ವಾಪಸ್ ತಗೊಂಡು ಹೋದಾಗ ಇದ್ರ ಮೇಲೂ Q ಇರುತ್ತೆ ಅಂಡ್ ದಟ್ Q ಈಸ್ ಗಿವನ್ ಬೈ Q1 ಪ್ಲಸ್ Q2 ಡಿವೈಡೆಡ್ ಬೈ 2. ಸೊ ಅಲ್ಲಿಗೆ Q1 ಪ್ಲಸ್ Q2 ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಕ್ಕ ಹೋಗುತ್ತೆ. Q1 ಈಸ್ 10 ಪ್ಲಸ್ Q2 ಈಸ್ -6. ಮಕ್ಕಳೇ ಇಲ್ಲಿ ಸೈನ್ ಅನ್ನ ತಗೊಂಡ್ಲೇಬೇಕು. ಡಿವೈಡೆಡ್ ಬೈ 2, ದಟ್ ಈಸ್ 10 minus 6 ಈಸ್ 4 ಡಿವೈಡೆಡ್ ಬೈ 2, ದಟ್ ಈಸ್ 2 ಕೂಲಂಬ್ ಈಚ್. ಸೊ ಮುಂಚೆ ಇದ್ರ ಮೇಲೆ 10 ಇತ್ತು, ಇದ್ರ ಮೇಲೆ -6 ಇತ್ತು. ಎರಡನ್ನು ತಂದು ಹಿಂದಕ್ಕೆ ತಗೊಂಡೋದಾಗ ಶೇರ್ ಆಗಿ ಇದ್ರ ಮೇಲೂ 2 ಕೂಲಂಬ್, ಇದ್ರ ಮೇಲೂ 2 ಕೂಲಂಬ್ ಬರುತ್ತೆ. ಸೊ ಇಟ್ ಈಸ್ 2 ಕೂಲಂಬ್ ಈಚ್. ಆಪ್ಷನ್ ಎ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಎರಡು ಸ್ಪಿಯರ್ಸ್ ಅನ್ನ ತಗೊಂಡು ಬಂದಾಗ ಇದು 10, ಇದು -6. ಸೊ ಆ -6 ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಲ್ಲಿಂದ 6 ಹೋದಾಗ ಇಲ್ಲಿ ಉಳಿಯೋದಿನ್ನ 4 ಅಷ್ಟೇನೆ. ಆ 4 ಮತ್ತೆ ಎರಡಕ್ಕೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸರ್ ಒಂದು ವೇಳೆ ಇದು ಜಾಸ್ತಿ ಇದ್ರೆ -6 ಬದಲಿಗೆ ಇದೇ -16 ಏನೋ ಇದ್ರೆ ಅವಾಗಲೂ ಅಷ್ಟೇನೆ 10 minus 16 divided by 2, that is -6 by 2, -3 ಈ ತರ ಆಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕು ನೀವು, ಮುಂಚೆ ಈ ಎರಡು ಚಾರ್ಜ್ಗಳ ಮಧ್ಯೆ ಅಟ್ರಾಕ್ಷನ್ ಇತ್ತು. ಯಾಕೆಂದ್ರೆ ಇದು ಪಾಸಿಟಿವ್, ಇದು ನೆಗೆಟಿವ್ ಅಟ್ರಾಕ್ಷನ್ ಇತ್ತು ಅಲ್ವಾ? ಈಗ ಎರಡೂ ಪಾಸಿಟಿವ್ ಆಗಿರೋದ್ರಿಂದ ರಿಪಲ್ಷನ್ ಆಗುತ್ತೆ. ಸೊ ಒಂದು ನೆನಪಿಟ್ಕೊಳ್ಳಿ, when opposite charges are brought in contact and separated, then there will be force of repulsion between them. Sir, if I bring like charges, then also it is repulsion. ಈಗ ಇದು 10 and -6 ಗೆ ಹೇಳಿದೆ. 10 and 6 ಅನ್ನ ತಗೊಳ್ಳೋಣ. 10 plus 6 divided by 2, 16 by 2. 16 by 2 means 8 and 8. So now this is positive 8, this is positive 8, again repulsion. Ottare, whether you bring like charges and replace or unlike charges and replace, there will be always force of repulsion. ನೋಡಿ ಒಂದೇ ಕ್ವಶನ್, ಇದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದೆ. ಯಾಕೆ ಅಂದ್ರೆ ನನ್ನ ಉದ್ದೇಶ ಈ ಕ್ವಶನ್ ನಲ್ಲಿ ಇನ್ನು ಯಾವ್ಯಾವ ತರ ಕ್ವಶನ್ಸ್ ಅನ್ನ ಕೇಳಬಹುದು ಈ ಕಾನ್ಸೆಪ್ಟ್ ಮೇಲೆ, ಅದೆಲ್ಲ ನಿಮಗೆ ಗೊತ್ತಾಗಬೇಕು. ಅವಾಗ ನೀವು ಆನ್ಸರ್ ಮಾಡಬಹುದು. ಐ ಹೋಪ್ ಯು ಆರ್ ಎಂಜಾಯಿಂಗ್. Well, let us go to the next question. A TT ball, a table tennis ball which has been covered with a conducting paint. Paint ಅನ್ನ ಹೊಡೆದಿದ್ದಾರೆ TT ball ಗೆ. ನಾರ್ಮಲಿ TT ball ಇನ್ಸುಲೇಟರ್, ಅದು ಪ್ಲಾಸ್ಟಿಕ್, ಅದಕ್ಕೆ ಪೇಂಟ್ ಅನ್ನ ಹಾಕಿದ್ದಾರೆ. ಅಂಡ್ ಸಸ್ಪೆಂಡೆಡ್ ಬೈ ಸಿಲ್ಕ್ ಥ್ರೆಡ್, ನೇತ್ ಹಾಕಿದ್ದಾರೆ. ಸೊ ದಟ್ ಇಟ್ ಹ್ಯಾಂಗ್ಸ್ ಬಿಟ್ವೀನ್ 2 ಪ್ಲೇಟ್ಸ್, ಎರಡು ಮೆಟಲ್ ಪ್ಲೇಟ್ಗಳ ಮಧ್ಯೆ ಅದನ್ನ ಹ್ಯಾಂಗ್ ಮಾಡಿದ್ದಾರೆ. ಒನ್ ಆಫ್ ದ ಪ್ಲೇಟ್ ಈಸ್ ಅರ್ಥಡ್, ಒಂದು ಪ್ಲೇಟ್ ಅನ್ನ ನೆಲಕ್ಕೆ ಕನೆಕ್ಟ್ ಮಾಡಿದ್ದಾರೆ. ವೈಲ್ ಅದರ್ ಒನ್ ಈಸ್ ಅಟ್ಯಾಚ್ಡ್ ಟು ಹೈ ವೋಲ್ಟೇಜ್ ಜನರೇಟರ್. ಸೊ ಇದನ್ನ ಡಯಾಗ್ರಾಮ್ ಅನ್ನ ಬರೆದು ತೋರಿಸ್ತೀನಿ. ಇಲ್ಲಿ ಏನಾಗ್ತಾ ಇದೆ, ಒಂದು TT ಬಾಲ್ ಅನ್ನ ದಾರಿಂದ ನೇತ್ ಹಾಕಿದ್ದಾರೆ. ಇಲ್ಲೊಂದು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ. ಈ ಪ್ಲೇಟ್ ಅನ್ನ ನೆಲಕ್ಕೆ ಕನೆಕ್ಟ್ ಮಾಡಿದ್ದಾರೆ, ಅರ್ತ್ ಅಂತ. ಇದನ್ನ ಹೈ ವೋಲ್ಟೇಜ್ ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ದಾರೆ. ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಹೈ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಈ ಇದ್ರ ಮೇಲೆ ಏನು ಮೆಟಾಲಿಕ್ ಕೋಟಿಂಗ್ ಇದೆಯಲ್ವಾ, ಇದ್ರ ಮೇಲೆ ಚಾರ್ಜ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದಾಗ ಈ ಬಾಲ್ ಈ ಕಡೆ ಲೈಟ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಆಯ್ತಾ? ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಇಲ್ಲಿ ಅಟ್ರಾಕ್ಟ್ ಆಗಿ ಇಲ್ಲಿಂದ ಚಾರ್ಜಸ್ ಅನ್ನ ತಗೊಳುತ್ತೆ. ಚಾರ್ಜಸ್ ಅನ್ನ ತಗೊಂಡಾದ್ಮೇಲೆ ಮತ್ತೆ ಇಲ್ಲಿಂದ ಹೊರಟು ಈ ಕಡೆ ಬರುತ್ತೆ. ಈ ಪ್ಲೇಟ್ ಅನ್ನ ಟಚ್ ಮಾಡುತ್ತೆ. ಟಚ್ ಮಾಡಿದಾಗ ಏನಾಗುತ್ತೆ, ಚಾರ್ಜಸ್ ಎಲ್ಲ ನೆಲಕ್ಕೆ ಹೊರಟು ಹೋಗ್ತವೆ. ಆಯ್ತಾ? ಪಾಸಿಟಿವ್ ಇದ್ರೆ ಪಾಸಿಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್ ಹೊರಟು ಹೋಗ್ತವೆ. ಮತ್ತೆ ನ್ಯೂಟ್ರಲ್ ಆಗ್ಬಿಡುತ್ತೆ. ಅಗೇನ್ ಇಟ್ ವಿಲ್ ಕಮ್. ಅಂದ್ರೆ ಫಸ್ಟ್ ಈ ಕಡೆ ಹೋಗಿ ಚಾರ್ಜಸ್ ಅನ್ನು ತಗೊಂಡು ಮತ್ತೆ ಈ ಕಡೆ ಬಂದು ಚಾರ್ಜಸ್ ಅನ್ನ ಕೊಡುತ್ತೆ. ಮತ್ತೆ ಈ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ. ಲೈಕ್ ದಿಸ್ ದಟ್ TT ball keeps swinging between the 2 plates provided it is coated with metal paint. metal paint ಇಲ್ಲದೆ ಹೋದ್ರೆ ನೀವು ಹೆಂಗ್ ಸಸ್ಪೆಂಡ್ ಮಾಡಿರ್ತೀರೋ ಹಂಗೆ ಇರುತ್ತೆ. ಸೊ ಆಪ್ಷನ್ swings.
ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಹಿಟ್ಟಿಂಗ್ ಈಚ್ ಪ್ಲೇಟ್ ಇನ್ ಟರ್ನ್. ಎರಡೂ ಪ್ಲೇಟನ್ನು ಒಂದೊಂದ್ಸತಿ ಟಚ್ ಮಾಡಿಕೊಂಡು ಹಾಗೆ ಹೀಗೆ ಆಸಿಲೇಟ್ ಆಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್, ಎ ಚಾರ್ಜ್ಡ್ ಸ್ಪಿಯರ್ ಈಸ್ ಕನೆಕ್ಟೆಡ್ ಟು ಅರ್ತ್ ಆಸ್ ಶೋನ್ ಇನ್ ಫಿಗರ್. ಫಿಗರ್ ಅನ್ನ ಗಮನಿಸಿ. ಇಲ್ಲಿ ಒಂದು ಸ್ಪಿಯರ್ ಅನ್ನ ನೆಲಕ್ಕೆ ಕನೆಕ್ಟ್ ಮಾಡಿದ್ದಾರೆ, ಅರ್ತ್ಗೆ ಕನೆಕ್ಟ್ ಮಾಡಿದ್ದಾರೆ. ಇದು ಗ್ರೌಂಡ್, ಈ ಸಿಂಬಲ್ ಇದ್ರೆ ಗ್ರೌಂಡ್. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಆರೋ ಮಾರ್ಕ್ ಇದೆ. ಆರೋ ಮಾರ್ಕ್ ಈ ಕಡೆ ಇದೆ, ಗ್ರೌಂಡ್ ಕಡೆಗಿದೆ. ನೌ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಈಸ್ ದ ನೇಚರ್ ಆಫ್ ದ ಚಾರ್ಜ್ ಆನ್ ದ ಬಾಡಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವಾಗ್ಲೂ ಒಂದು ಸ್ಪಿಯರ್ ಅನ್ನ ಅರ್ತ್ಗೆ ಕನೆಕ್ಟ್ ಮಾಡಿದಾಗ ಅದು ಅರ್ತಿಂದ ಎಲೆಕ್ಟ್ರಾನ್ಸ್ ಅನ್ನ ತಗೋಬಹುದು ಅಥವಾ ಅರ್ತಿಗೆ ಎಲೆಕ್ಟ್ರಾನ್ಸ್ ಅನ್ನ ಕಳಿಸಬಹುದು. ಒಟ್ಟಾರೆ ಈ ಆರೋ ಮಾರ್ಕ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅನ್ನ ತೋರಿಸುತ್ತೆ. ಈಗ ಈ ಸ್ಪಿಯರ್ನ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದರೆ ಅರ್ತಿಂದ ಎಲೆಕ್ಟ್ರಾನ್ಸ್ ಆ ಕಡೆ ಹೋಗುತ್ತೆ. ಅದೇ ಸ್ಪಿಯರಿನ ಮೇಲೆ ನೆಗೆಟಿವ್ ಚಾರ್ಜ್ ಇದ್ದರೆ ಎಲೆಕ್ಟ್ರಾನ್ಸ್ ಅರ್ತ್ ಕಡೆ ಬರುತ್ತೆ. ಸೊ ಅರ್ತ್ ಈಸ್ capable of taking electrons, capable of giving electrons. Earth is rich in electrons. ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ ಭೂಮಿನಲ್ಲಿ ಇದಾವೆ. ಸೊ ನೀವೆಂತ ಚಾರ್ಜ್ ಅನ್ನ ಕನೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ವೆದರ್ ಎಲೆಕ್ಟ್ರಾನ್ಸ್ ಗೋ ಫ್ರಮ್ ದಿ ಅರ್ತ್ ಆರ್ ಗೋಸ್ ಇನ್ ಟು ದಿ ಅರ್ತ್ ಅಷ್ಟೇನೆ. ಅದು ಒಂಥರ ಸಮುದ್ರ ಇದ್ದಂಗೆ. ಸಮುದ್ರದಿಂದ ನೀವು ನೀರನ್ನು ತಗೋಬಹುದು, ಸಮುದ್ರಕ್ಕೆ ನೀರನ್ನು ಹಾಕಬಹುದು, ಏನು ಅದರ ವೇರಿಯೇಷನ್ಸ್ ಆಗುವುದಿಲ್ಲ. ಅದೇ ತರ ಫ್ರಮ್ ದಿ ಅರ್ತ್ ಯು ಕ್ಯಾನ್ ಟೇಕ್ ಎಲೆಕ್ಟ್ರಾನ್ಸ್, ಯು ಕ್ಯಾನ್ ಪೋರ್ ಎಲೆಕ್ಟ್ರಾನ್ಸ್. ಇಲ್ಲಿ ನಾನು ಕನೆಕ್ಟ್ ಮಾಡಿರೋ ಬಾಡಿ ಪಾಸಿಟಿವ್ ಆದ್ರೆ ಆರೋ ಮಾರ್ಕ್ ಹಿಂಗಿರುತ್ತೆ, ನೆಗೆಟಿವ್ ಆದ್ರೆ ಹಿಂಗಿರುತ್ತೆ, ಅಥವಾ ಕಾನ್ವರ್ಸ್. If arrow mark is towards the earth, so given body is negatively charged. Okay, if arrow mark is towards the sphere or away from the earth, given body is positively charged. So ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಈಗ ಆನ್ಸರ್ ಅನ್ನ ಹೇಳ್ಬೋದು, ಸರ್ ಇಟ್ ಈಸ್ ನೆಗೆಟಿವ್ ಅಂತ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, whether you take electrons from the earth or you dump electrons into the earth, overall electric property of the earth does not vary. ಎಲೆಕ್ಟ್ರಾನ್ಸ್ ಅನ್ನು ಹಾಕಿದ ತಕ್ಷಣ ಪೊಟೆನ್ಷಿಯಲ್ ಜಾಸ್ತಿ ಆಗೋದಾಗ್ಲಿ ಅಥವಾ ಎಲೆಕ್ಟ್ರಾನ್ಸ್ ಅನ್ನು ತೆಕ್ಕೊಂಡ ತಕ್ಷಣ ಪೊಟೆನ್ಷಿಯಲ್ ಕಡಿಮೆ ಆಗೋದಾಗ್ಲಿ ಏನೂ ಆಗಲ್ಲ. ಆಗಲೇ ಹೇಳಿದ್ನಲ್ಲ ನಾನು, ಭೂಮಿ ಅನ್ನೋದು ಒಂದು ರೀತಿ ಎಲೆಕ್ಟ್ರಾನ್ಸ್ಗೆ ಸಂಬಂಧಪಟ್ಟಂಗೆ ಸಮುದ್ರ ಇದ್ದಂಗೆ. ಸಮುದ್ರಕ್ಕೆ ಹೋಗ್ಬಿಟ್ಟು ಒಂದು ಚೆಂಬು ನೀರನ್ನು ತಗೊಂಡ್ರೆ ಸಮುದ್ರದ ಲೆವೆಲ್ ಏನಾದರೂ ಕಡಿಮೆ ಆಗುತ್ತಾ? ಅಥವಾ ಅದೇ ಸಮುದ್ರಕ್ಕೆ ಒಂದು ಬಿಂದಿಗೆ ನೀರನ್ನು ಸುರಿದ್ರೆ ವಾಟರ್ ಲೆವೆಲ್ ರೈಸ್ ಆಗುತ್ತಾ? ಏನೂ ಆಗಲ್ಲ ಆ ಥರ. ದಟ್ಸ್ ವೈ ಕಾಲ್ಡ್ ಅರ್ತ್ ಆಸ್ ಓಷನ್ ಆಫ್ ಎಲೆಕ್ಟ್ರಾನ್ಸ್. Okay, now moving on to next question. ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ನಂಬರ್ಸ್ ಎಲ್ಲ ತಲೆ ಕೆಡಿಸ್ಕೋಬೇಡಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಟೂ ಸ್ಪಿಯರ್ಸ್ +4 and -4 respectively. If an additional charge of -2 is added to both, new magnitude will be. ಬಹಳ ಸಿಂಪಲ್ ಆದಂಥ ಪ್ರಶ್ನೆ. ಇಲ್ಲಿ ಒಂದು ಚಾರ್ಜ್ ಸ್ಪಿಯರ್ ಇದೆ, ಇದ್ರ ಮೇಲೆ +4 ಇದೆ, ಇಲ್ಲಿ ಇನ್ನೊಂದು ಚಾರ್ಜ್ ಇದೆ -4. ನೀವೀಗ ಏನು ಮಾಡ್ತೀರಾ, ಹೊರಗಡೆಯಿಂದ ಚಾರ್ಜನ್ನು ತಗೊಂಡು ಬಂದು ಇದಕ್ಕೆ ಆ್ಯಡ್ ಮಾಡ್ತೀರಾ. ಇಲ್ಲಿಗೆ -2 ಆ್ಯಡ್ ಮಾಡ್ತೀರಾ, ಇಲ್ಲಿಗೂ -2 ಆ್ಯಡ್ ಮಾಡ್ತೀರಾ. ಅಲ್ಲಿ ಓವರ್ ಆಲ್ ಚಾರ್ಜ್ ಎಷ್ಟು ಆಗಬೇಕು? ದಿಸ್ ಬಿಕಮ್ಸ್ +2, ದಿಸ್ ಬಿಕಮ್ಸ್ -6. 4ರಲ್ಲಿ 2 ಹೋದರೆ 2, 4 2 6. ಇದೆಲ್ಲ ಏನು ಗೊತ್ತಾ, ಚಾರ್ಜ್ ಈಸ್ ಅಡಿಟಿವ್ ಅಂತ ತೋರಿಸ್ಲಿಕ್ಕೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಇವೆಲ್ಲನ. ಸೊ ಚಾರ್ಜ್ ಈಸ್ ಅಡಿಟಿವ್ ಅಂತ ಗೊತ್ತಿದೆ, ಬಿಕಾಸ್ ಚಾರ್ಜ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಆನ್ಸರ್ ಈಸ್ 2 and -6. ಐ ಹೋಪ್ ಯು ಆರ್ ಫಾಲೋಯಿಂಗ್ ದಿಸ್ ಕಾನ್ಸೆಪ್ಟ್. Okay, now some problems or numericals on force between charges and Coulomb's law. ಸೊ ಇಷ್ಟೊತ್ತು ನಾವು ಚಾರ್ಜ್ ಮಾಡೋದು ಹೇಗೆ, ಚಾರ್ಜಿನ ಪ್ರಾಪರ್ಟೀಸ್ ಏನು ಇದನ್ನೆಲ್ಲ ನೋಡಿದ್ವಿ. ಈಗ ಬಿಟ್ವೀನ್ ಟೂ ಚಾರ್ಜಸ್ ವಾಟ್ ಈಸ್ ದ ಫೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಕೂಲಂಬ್ಸ್ ಲಾ ಇಂದ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಕೂಲಂಬ್ಸ್ ಲಾ ಏನು ಹೇಳುತ್ತೆ, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಗಿವನ್ ಬೈ, ನೋಡಿ ಇಲ್ಲಿ ಬರಿತೀನಿ, F is equal to 1/4πε0 Q1 Q2 divided by d square. ನಾನು ಈ ಚಾಪ್ಟರ್ನಲ್ಲಿ ಈ 1/4πε0 ಕೆಲವೊಮ್ಮೆ K ಅಂತ ಬರಿತೀನಿ, ಇಂಟು Q1 Q2 divided by d square ಅಥವಾ a ಸ್ಕ್ವೇರ್ ಅಥವಾ r ಸ್ಕ್ವೇರ್, ಅಥವಾ ಕೆಲವೊಮ್ಮೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ 9 × 10⁻⁹
Q1 Q2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಈ ಥರನೂ ಬರ್ಕೊಳ್ತಾ ಹೋಗ್ತೀನಿ. ಓಕೆ, ಸೊ ಇಷ್ಟು ಹೇಳಿದ ಮೇಲೆ ಈಗ ಸ್ವಲ್ಪ ಕ್ವಶನ್ಸ್ ಕಡೆಗೆ ಹೋಗೋಣ. ಆಮೇಲೆ ಏನೇನು ಎಕ್ಸ್ಪ್ಲನೇಷನ್ ಬೇಕೋ ಅದನ್ನು ಮಧ್ಯದಲ್ಲೇ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಏನೇನು ನೆಸೆಸಿಟಿ ಇರುತ್ತಲ್ವ ಅದನ್ನು ಮಧ್ಯದಲ್ಲೇ ಹೇಳ್ತಾ ಹೋಗ್ತೀನಿ. ನಾರ್ಮಲಿ CET ಕ್ಲಾಸಲ್ಲಿ ಏನು ಮಾಡ್ತಾರೆ, ಸಿನಾಪ್ಸಿಸ್ ಅಂತ ಫಸ್ಟ್ಗೆ ಮಾಡಿಬಿಡ್ತಾರೆ. ಎಲ್ಲ ಈಕ್ವೇಷನ್ಸನ್ನು ಒಂದೇ ಸತಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಆಮೇಲೆ ಒಂದೊಂದೇ ಕ್ವಶನನ್ನು ತೊಗೊಂಡು ಹೋಗ್ತಾರೆ. ಅಲ್ಲಿ ಅಂಥ ಬೆನಿಫಿಟ್ ಆಗೋದಿಲ್ಲ, ಯಾಕಂದರೆ ಒಂದೇ ಸತಿ ಎಕ್ಸ್ಪ್ಲನೇಷನ್ ಕೊಟ್ಟಾದಾಗ ಆಮೇಲೆ ಯಾವಾಗಲೂ ಅದು ಕಾನ್ಸೆಪ್ಟ್ ಬಂದಾಗ ನೆನಪಲ್ಲಿ ಇರೋದಿಲ್ಲ. ಇರಲಿ ಬನ್ನಿ, ನಾನು ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನೀವು ನೋಟ್ಸ್ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ, ಬುಕ್ಕನ್ನು ಇಟ್ಕೊಂಡಿದ್ದೀರಾ, ಆಮೇಲೆ ಪೆನ್ನು ಪೆನ್ಸಿಲ್ ಎಲ್ಲ ರೆಡಿ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ರೆಕಾರ್ಡ್ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ಅಬೌಟ್ ಕೂಲಂಬ್ಸ್ ಲಾ ಅಥವಾ ಫೋರ್ಸ್ ಆಕ್ಟಿಂಗ್ ಆನ್ ದ ಟೂ ಚಾರ್ಜಸ್. Two charges Q1 and Q2 are separated by certain distance in air. Force on Q2 is F. Andre between Q1 and Q2 there is a force of F. If another charge minus Q1 is placed next to Q1, illide twist, then force F becomes ಏನಾಗುತ್ತೆ ಫೋರ್ಸಿನ ಕತೆ. ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಎರಡು ಚಾರ್ಜಸ್ ಇದಾವೆ, ಬರೆದು ಬಿಡ್ತೀನಿ. ಇದು ಒಂದು ಚಾರ್ಜ್, ಇದನ್ನು ನಾನು Q1 ಅಂತ ಕರಿತೀನಿ. ಇನ್ನೊಂದಷ್ಟು ದೂರದಲ್ಲಿ Q2 ಅಂತ ಚಾರ್ಜ್ ಇದೆ, ಆಯ್ತಾ. ಇವೆರಡರ ಮಧ್ಯದಲ್ಲಿ ಫೋರ್ಸ್ ಇದೆ. ಇಟ್ ಮೇ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಇಟ್ ಮೇ ಬಿ ಫೋರ್ಸ್ ಆಫ್ ರಿಪಲ್ಷನ್. ಎರಡು ಚಾರ್ಜ್ಗಳ ಮಧ್ಯೆ ಫೋರ್ಸ್ ಇದೆ. ಈ ಫೋರ್ಸ್, this force, it depends only on K, that is 1/4πε0 Q1 Q2 divided by distance square, this d square. It does not depend upon which charge is present over here, whether it is minus Q1 or minus Q4 ಅಥವಾ which charge is present here. ಅಂದರೆ ಸುತ್ತಮುತ್ತ ಇರೋ ಚಾರ್ಜಿನ ಮೇಲೆ ಈ ಫೋರ್ಸ್ ಡಿಪೆಂಡ್ ಆಗಿಲ್ಲ. ಸರ್ ಏನೋ ಬೇರೆ ಥರ ಅನ್ನಿಸ್ತಾ ಇದೆಯಲ್ಲ, ನೀವು ಹೇಳ್ತಿರೋದು ಅಷ್ಟೊಂದು ಕನ್ವಿನ್ಸ್ ಆಗ್ತಾ ಇಲ್ಲ. ಎಸ್ ನೋಡ್ರಪ್ಪ, ಇವೆರಡರ ಮಧ್ಯದಲ್ಲಿರೋ ಫೋರ್ಸು ಇದು, ಹಾಗೆ ಇವೆರಡರ ಮಧ್ಯದಲ್ಲಿ ಇನ್ನೊಂದು ಫೋರ್ಸ್ ಇರ್ಬೋದು ಈ ಥರ, ಹಾಗೆ ಇವೆರಡರ ಮಧ್ಯದಲ್ಲಿ ಇನ್ನೊಂದು ಫೋರ್ಸ್ ಇರ್ಬೋದು ಈ ಥರ. ಸೊ ಇದನ್ನು ನಾನು F ಅಂತ ಕರೆದ್ರೆ ಇದನ್ನು F1 ಅಂತ ಕರಿತೀನಿ, ಇದನ್ನು F2 ಅಂತ ಕರಿತೀನಿ. F1 ನಾನು Q1 Q2 ಬರ್ದಂಗೆನೆ F1 ಅನ್ನು ನಾನು K ಮೈನಸ್ Q1 Q2 ಡಿವೈಡೆಡ್ ಬೈ ದಿಸ್ ಡಿಸ್ಟೆನ್ಸ್ ಸ್ಕ್ವೇರ್ ಬರಿಬೋದು. But does not depend upon this distance. What I mean to say, force between two charges does not depend upon which charge is present here, which is present here, which is present here. Surrounding ina mele depend agilla. ಆದರೆ total force definitely depends, because force is a vector quantity. We go for superposition of vectors. Superposition of vectors ಅಂತ ಬಂದಾಗ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಅನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡಲೇಬೇಕಾಗುತ್ತೆ. ಸದ್ಯಕ್ಕೆ ಈ ಪ್ರಾಬ್ಲಮ್ಗೆ ಆನ್ಸರ್ ಬಂದು F. ಗೊತ್ತಾಯ್ತಲ್ವಾ? Yes, that means there is no change in the force. Now let us move on to the next question. Okay, next question. A charge Q, capital Q, is divided into two parts, Q1 and Q2. Force of interaction between them is maximum only if Q1 divided by Q2 is equal to. ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಬೇಕಾದ್ರೆ ಇದನ್ನು ಒಂದು ಕಡೆ ಬರ್ಕೊಂಬಿಡಿ. When you divide a charge into two equal parts, then force will be maximum. ಇದನ್ನು ಒಂದು ಕಡೆ ರೆಕಾರ್ಡ್ ಮಾಡ್ಕೊಂಬಿಡಿ. ಪ್ರೂವ್ ಮಾಡ್ಬೋದು, ಪ್ರೂಫ್ ಎಲ್ಲ ಏನು ಬೇಕಾಗಿಲ್ಲ. ಇವಾಗ 10 ಕೂಲಂಬ್ ಇದೆ, ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಡಿವೈಡ್ ಮಾಡಿ, ಈ ಕಡೆ 5 ಈ ಕಡೆ 5 ಅಂದರೆ ಈಕ್ವಲ್ ಡಿವೈಡ್ ಮಾಡಿದಾಗ ಅವೆರಡರ ಮಧ್ಯೆ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಯಾಕೆ ಗೊತ್ತಾ? ಫೋರ್ಸ್ ಈಸ್ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದಿ ಮ್ಯಾಗ್ನಿಟ್ಯೂಡ್ಸ್. ಇಫ್ ದಿಸ್ ಈಸ್ 5, ದಿಸ್ ಈಸ್ 5, ಪ್ರಾಡಕ್ಟ್ ಈಸ್ 25. ಅದೇ ನೋಡಿ 10 ಅನ್ನು 4, 6 ಅಂತ ಡಿವೈಡ್ ಮಾಡಿ, 4 into 6 24, ಕಡಿಮೆ ಅಲ್ವಾ? ಅದೇ 10 ಅನ್ನು 2, 8 ಡಿವೈಡ್ ಮಾಡಿ, 2 into 8 16 ಅಲ್ವಾ? ಅದೇ 10 ಅನ್ನು 1 and 9 ಡಿವೈಡ್ ಮಾಡಿ, 1 into 9 9 ಅಲ್ವಾ? ಸೊ ಅಂದ್ರೆ ಅರ್ಥ ಏನು? ಎರಡು ಮ್ಯಾಗ್ನಿಟ್ಯೂಡ್ಸ್, ಎರಡು ಫ್ರಾಗ್ಮೆಂಟಿನ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಿದ್ರೆ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ದಟ್ ಮೀನ್ಸ್ Q1 must be equal to Q2. So Q1 is equal to Q2 ಅಂದ್ರೂ ಒಂದೇ, ಅಥವಾ Q1 divided by Q2 is equal to 1 ಅಂದ್ರೂ ಒಂದೇ. So answer is option A. I hope you got it. Next question. The ratio of electrostatic force and gravitational force. ಇದು ಕೂಡ ಸ್ಟ್ಯಾಂಡರ್ಡ್ ಆನ್ಸರ್. ಇದನ್ನು ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ಗಿಂತ ತುಂಬ ಜಾಸ್ತಿ ಇರುತ್ತೆ.
ಇನ್ಫ್ಯಾಕ್ಟ್ ಗ್ರಾವಿಟೇಷನಲ್ ಫೋರ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅರೌಂಡ್ 10⁻39 to 40 ಟೈಮ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಅನ್ನು ನೋಡಿದ್ರೆ ಇದೊಂದೇ ಇರೋದು 2.3 into 10⁻39. ಸರ್ ಹಾಗಾದ್ರೆ ಆಪ್ಷನ್ ಅನ್ನ 2.3 into 10⁻39 ಅಥವಾ 2.7 into 10⁻39 ಅಥವಾ 3 into 10⁻39 ಹಿಂಗ್ ಕೊಡ್ತಾರ ಸರ್? ಇಲ್ಲ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಒಂದು 10⁻19 ಇದೆ, ನೆಕ್ಸ್ಟ್ 10⁻29 ಇದೆ, ನೆಕ್ಸ್ಟ್ 20 ಇನ್ನೊಂದು 29 ಇದೆ, ಇದು 39. So option C is the answer. I hope you are following. Now let us move on to the next question. Well, next question, two positive ions. Ions andru kuda adu charge ene. Two positive ions each carrying charge Q are separated by a distance D. If F is the force of repulsion between them, number of electrons missing from each will be. ಅಂದ್ರೆ ಎಫ್ ಅನ್ನೋ ಫೋರ್ಸ್ ಇದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿದೀವಿ ಅಂತ. ಅಂದ್ರೆ ಇದಕ್ಕೆ ನಾವು ಫಸ್ಟ್ ಚಾರ್ಜ್ ಅನ್ನ ಕಂಡುಹಿಡಿಬೇಕು, ಕ್ಯೂ ಅನ್ನ ಕಂಡುಹಿಡಿಬೇಕು. ಕ್ಯೂ ಅನ್ನ ಕಂಡುಹಿಡಿದ್ಬಿಟ್ಟು ಕ್ಯೂ ಇಸ್ ಈಕ್ವಲ್ ಟು ಎನ್ ಇ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ರೆ ಎನ್ ಬಂದ್ಬಿಡುತ್ತೆ. ಓಕೆ, ಸೊ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಕರೆಕ್ಟು ಅಂತ ನೋಡೋಣ. ಫಸ್ಟ್ ಲೆಟ್ ಅಸ್ ಸಾಲ್ವ್. Just let me solve this problem. I go ahead like this. Force F is equal to 1/4πε0. ಸರ್ ಕೆ ಅಂತ ಬರೀತಿದ್ರಲ್ಲ, ಎಸ್, ಬಟ್ ಆಪ್ಷನ್ ಅಲ್ಲೆಲ್ಲ ε0 ಇರೋದ್ರಿಂದ ಅದನ್ನ ಹಂಗೆ ತಗೊಂಡಿದ್ದೀನಿ. Q1 into Q2 ಎರಡು ಸೇಮ್ ಇರೋದ್ರಿಂದ Q ಅಂತ ಬರೀತೀನಿ. ಡಿಸ್ಟೆನ್ಸ್ ಬಂದು ಡಿಸ್ಟೆನ್ಸ್ ಸ್ಕ್ವೇರ್ ಆಯಿತು. ಓಕೆ, ಡಿಸ್ಟೆನ್ಸ್ ಸ್ಕ್ವೇರ್ ಆಯಿತು. ಈಗ F is equal to Q square divided by 4πε0 d square. I want Q square, that is F 4πε0 d square. ಗೊತ್ತಾಯ್ತಲ್ವಾ? ಸರಿ, Q ಮಾತ್ರ ಬೇಕು, that is equal to square root of 4πε0 d square. ಈಗ Q ಜಾಗಕ್ಕೆ Ne ಅಂತ ಹಾಕಿ, ಅವಾಗ Ne is equal to 4πε0 d square. ನನಗೆ n ಮಾತ್ರ ಬೇಕು, that is square root of 4πε0 f d square whole thing divided by e. That means option B. ಆಪ್ಷನ್ ಬಿ ಏನಿದೆ, ಆಪ್ಷನ್ ಸಿ ಏನಿದೆ, ಸಾರಿ ಆಪ್ಷನ್ ಬಿ ಆಗಲ್ಲ, ಯಾಕಂದ್ರೆ ಸ್ಕ್ವೇರ್ ರೂಟ್ ಎರಡಕ್ಕೂ ಸೇರ್ಕೊಂಡ್ಬಿಟ್ಟಿದೆ, ಎರಡಕ್ಕೂ ಸ್ಕ್ವೇರ್ ರೂಟ್ ಇಲ್ಲ. ಅಂದ್ರೆ ಇಟ್ ಈಸ್ ನಾಟ್ ರೂಟ್ ಆಫ್ 4πε0 f d square by f e. ಇಲ್ಲಿಲ್ಲ, ಇದಲ್ಲ, ರೂಟ್ ಬರೀ ಮೇಲಿಂದಕ್ಕೆ ಮಾತ್ರ. ಸೊ ದೇ ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡೋದಕ್ಕೆ ಕಾಂಪ್ಲಿಕೇಟ್ ಅಂತ ಇದೆ, ಬಟ್ ಬಹಳ ಸಿಂಪಲ್ ಆಗಿರೋ ಪ್ರಾಬ್ಲಮ್ ಇದು. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಬಹುಶಃ ಇಷ್ಟಕ್ಕಾಗಲೇ ನಿಮಗೊಂದು ಗ್ರಿಪ್ ಸಿಕ್ಕಿದೆ, ಯಾವ ತರ ನಾವು ಮುಂದುವರಿಬಹುದು ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್, ಇದು ಡೈಮೆನ್ಷನ್ಸ್ ಬರೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಡೈಮೆನ್ಷನ್ಸ್ ಬಗ್ಗೆ ಫಸ್ಟ್ PUC ನಲ್ಲಿ ಆಲ್ರೆಡಿ ನೀವು ಕಲ್ತಿದ್ದೀರಾ. ಅಲ್ಲಿ ಬರೀ 3 ಡೈಮೆನ್ಷನ್ಸ್, ಎಂ, ಎಲ್ ಮತ್ತೆ ಟಿ. ಆದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ, ಎ ಅಂತ. ಕರೆಂಟ್ಗೆ ಎ ಅಂತ ಬರಿತೀವಿ. ಸೊ ಅದನ್ನ ಸೇರಿಸ್ಕೊಂಡು ನಾವು ಈ ಪ್ಯಾರಾಮೀಟರ್ಸ್ ಅನ್ನ ಬರಿತಾ ಹೋಗ್ಬೇಕು, ಡೈಮೆನ್ಷನ್ಸ್ ಅನ್ನ ಬರಿತಾ ಹೋಗ್ಬೇಕು. ಮೊದಲನೇದಾಗಿ ಯಾವ ಕ್ವಾಂಟಿಟಿ ಕೇಳಿದರೆ ನೋಡಿ, ε0ಗೆ ಕೇಳಿದರೆ ಡೈಮೆನ್ಷನ್ ಅನ್ನ. ಸೊ ನಾವೇನ್ ಮಾಡಬೇಕು, ಫಸ್ಟ್ ಫೋರ್ಸಿನ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಈಸ್ 1/4πε0 Q1 Q2 ಡಿವೈಡೆಡ್ ಬೈ d ಸ್ಕ್ವೇರ್. ಸರ್ ನಮ್ಗೆ ಈ ಫಾರ್ಮುಲಾನೇ ಯೂಸ್ ಮಾಡಬೇಕು ಅಂತ ಹೆಂಗ್ ಸರ್ ಗೊತ್ತಾಗುತ್ತೆ? ಮಕ್ಕಳೇ, ಇದು ಬಹಳಷ್ಟು ಜನಕ್ಕೆ ಇರ್ತಕ್ಕಂಥ ಸಮಸ್ಯೆ. ನಿಮಗೆ ಅಲ್ಲ, IIT ನಲ್ಲಿ ಟಾಪ್ ಬಂದಿರ್ತಾನಲ್ಲ ಅವನಿಗೂ ಇದೇ ಪ್ರಶ್ನೆ. ಈ ಥರನೇ ಶುರು ಮಾಡ್ಬೇಕಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಇದಕ್ಕೆ ಸೊಲ್ಯೂಷನ್ ಇಲ್ಲ, ಇದು ಬರೀ ಪ್ರಾಕ್ಟೀಸಿಂದನೇ ಬರೋದು. ಫಸ್ಟ್ ಪ್ರಾಬ್ಲಮ್ ಅನ್ನು ನೋಡಬೇಕು, ಏನು ಕೇಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಶುರು ಮಾಡಬೇಕು. ನಿಮಗೆ ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಫಾರ್ಮುಲಾನ ಯಾವಾಗಲೂ ನಾವು ಹೆಂಗೆ ಬರೀಬೇಕು ಅಂತಂದ್ರೆ, ಪ್ಯಾರಾಮೀಟರ್ ಫಸ್ಟ್ಗೆ ಎಲ್ಲಿ ಬಂದಿರುತ್ತೋ ಅಲ್ಲಿಂದ ಶುರು ಮಾಡ್ಕೋಬೇಕು ಅಂತ. ಈಗ ಉದಾಹರಣೆಗೆ ಫೋರ್ಸಿನ ಡೈಮೆನ್ಷನ್ಸ್ ಬರೀರಿ ಅಂದ್ರೆ, ನೀವು ಫಸ್ಟ್ ಫೋರ್ಸ್ ಈಸ್ ಈಕ್ವಲ್ ಟು MA ಇಂದ ಶುರು ಮಾಡ್ತೀರಾ. ಅದೇ ಥರ ಆಕ್ಸಿಲರೇಷನ್ ಡೈಮೆನ್ಷನ್ ಬರೀರಿ ಅಂದ್ರೆ ವೆಲಾಸಿಟಿ ಬೈ ಟೈಮ್ ಇಂದ ಶುರು ಮಾಡ್ತೀರಾ. ಅದೇ ಥರ ವೆಲಾಸಿಟಿ ಬರೀರಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಇಂದ ಶುರು ಮಾಡ್ತೀರಾ, ಬೇಸಿಕ್ ಇಂದ ಶುರು ಮಾಡ್ತೀರಾ. ಹೌದಲ್ವಾ? ಹಂಗೆ ಇಲ್ಲಿ ಕೂಡ ನಾನು ಬೇಸಿಕ್ ಇಂದ ಶುರು ಮಾಡಿದ್ದೀನಿ. ಎರಡನೇದಾಗಿ ಈ ಕಾನ್ಸ್ಟೆಂಟ್ಸ್ಗಳೆಲ್ಲ ಬಿಟ್ಬಿಡಿ, ಅವೆಲ್ಲ ನಮಗೇನು ಬೇಕಾಗೋದಿಲ್ಲ. ಸೊ ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ, ε0 ಈಸ್ ಈಕ್ವಲ್ ಟು Q ಸ್ಕ್ವೇರ್ ಡಿವೈಡೆಡ್ ಬೈ f d ಸ್ಕ್ವೇರ್. 4π ಬಿಟ್ಬಿಟ್ಟೆ, ಬೇಕಾಗಿಲ್ಲ ಅದು. ಈಗ ಡೈಮೆನ್ಷನ್ಸ್ ಅನ್ನ ಬರೆಯೋಣ.
ಕ್ಯೂ ಇದನ್ನ ನೆನ್ಪಿಟ್ಕೊಳ್ಳಿ. ಡೈಮೆನ್ಷನ್ಸ್ ಆಫ್ ಕ್ಯೂ ಈಸ್ ಈಕ್ವಲ್ ಟು ಎ, ಯಾಕೆಂದ್ರೆ ಕರೆಂಟ್ ನೋಡಿ, ಕರೆಂಟ್ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಬರೀತೀವಲ್ವಾ. ಸೊ ಅಲ್ಲಿಗೆ ಕರೆಂಟಿಗೆ ಬಂದು ಎ ಡಿವೈಡೆಡ್ ಬೈ ಕ್ಯೂ ಬೈ ಟೈಮ್ ಬಂದು ಟಿ. ಸೊ ಕ್ಯೂ ಈಸ್ ಈಕ್ವಲ್ ಟು A1 T1 ಅಂತ, A1 T1 ಇದು ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿಗೆ ಇದು A1 T1 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಫೋರ್ಸ್ಗೆ ನಿಮ್ಗೆ ಆಲ್ರೆಡಿ ಫಸ್ಟ್ ಪಿ ಸಿ ನಲ್ಲಿ ಹೇಳಿರ್ತಾರೆ M1 L2 T -2. ಆಮೇಲೆ ಡಿಸ್ಟೆನ್ಸ್ ಬಂದು L ಸ್ಕ್ವಯರ್ ಇರೋದ್ರಿಂದ L2 ಬರೀತೀನಿ. ದಟ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ A2 T2, ಕೆಳಗಡೆದನ್ನು ಮೇಲೆ ತಗೊಂಡು ಹೋದ್ರೆ M-1 L-2 T+2 L-2 ಗೊತ್ತಾಯ್ತಲ್ವಾ. ಅಲ್ಲಿಗೆ A2 T 2 ಸೇರಿ 4 ಆಯ್ತು, M-1 ಆಯ್ತು, L-4 ಆಯ್ತು. ಓಕೆ, ಒಂದ್ಸರಿ ಚೆಕ್ ಮಾಡಿ, L2 ಅಲ್ಲ ಸಾರಿ, ಇದು L1. ಯಾಕೆಂದ್ರೆ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ಗೆ M1, ಇದು L1 T -2. ಸಾರಿನಪ್ಪ, ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಇದು L1, ಇದು ಮೇಲಕ್ಕೆ ಹೋದಾಗ L-1 ಆಗುತ್ತೆ. ಅವಾಗ -1 -2 ಸೇರ್ಕೊಂಡು -3 ಆಗುತ್ತೆ. ಸೊ ಇದನ್ನು ಆರ್ಡ್ರಲ್ಲಿ ಬರೆಯೋದಾದ್ರೆ M-1 L-3 T+4 A2. ದಿಸ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ε0. ನೋಡಿ, ನಾನು ಇವಾಗ ಚಾರ್ಜ್ಗೆ ಹೇಳಿದೆ A1 T1 ಅಂತ, ε0ಗೆ ಹೇಳಿದೆ. ಇದನ್ನೇ ನೀವು ಉಪಯೋಗಿಸ್ಕೊಂಡು ಕೆಪಾಸಿಟೆನ್ಸ್ಗೂ ಬರಿಬಹುದು, ಪೊಟೆನ್ಷಿಯಲ್ಗೂ ಬರಿಬಹುದು. ನೋಡಿ, ಪೊಟೆನ್ಷಿಯಲ್ ತೋರಿಸ್ಬಿಡ್ತೀನಿ. ಪೊಟೆನ್ಷಿಯಲ್ಗೆ ಡೈಮೆನ್ಷನ್ ಬರೆಯೋದು ಹಿಂಗೆ ಅಂದ್ರೆ V ದಟ್ ಈಸ್ ಈಕ್ವಲ್ ಟು W/Q. ಆಗ್ಲೇ ಹೇಳ್ದಂಗೆ ಯಾವಾಗಲೂ ಬೇಸಿಕ್ ಈಕ್ವೇಶನ್ ಇಂದ ಶುರು ಮಾಡಬೇಕು. V ಈಸ್ ಈಕ್ವಲ್ ಟು W/Q. ಅಲ್ಲಿಗೆ ಡೈಮೆನ್ಷನ್ಸ್ ಆಫ್ V ಈಸ್ ಈಕ್ವಲ್ ಟು W ಬಂದು M1 L2 T -2, Q ಬಂದು A1 T1. ಈಗಷ್ಟೇ ತೋರಿಸ್ತೆ. ಅಲ್ಲಿಗೆ M1 L2 T -3 A-1. ಈ ತರ ಪೊಟೆನ್ಷಿಯಲ್ಗೆ ಡೈಮೆನ್ಷನ್ಸ್ ಆಗುತ್ತೆ. ಮಕ್ಕಳೇ, ಇದನ್ನು ಒಂದು ಪ್ರಾಕ್ಟೀಸ್ ತರ ಮಾಡಿ ಅಥವಾ ಹೋಮ್ ವರ್ಕ್ ತರ ಮಾಡಿ. ಪೊಟೆನ್ಷಿಯಲಿಗೆ ಹೇಳಿದೀನಿ, ಕೆಪಾಸಿಟರಿಗೆ ಬರೀರಿ. ಕೆಪಾಸಿಟರ್ ಅಂತಂದ್ರೆ ಎಲ್ಲಿಂದ ಶುರು ಮಾಡ್ತೀರಾ? Q is equal to CV ಫಾರ್ಮುಲಾದಿಂದ ಶುರು ಮಾಡ್ತೀರಾ. ಅಲ್ಲಿಗೆ C is equal to Q/V ಅಂತ ಬರುತ್ತೆ. ಇದಕ್ಕೆ ಟ್ರೈ ಮಾಡಿ. ಆಮೇಲೆ ರೆಸಿಸ್ಟೆನ್ಸಿಗೆ ಟ್ರೈ ಮಾಡಿ. ಈ ತರ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ಗೆ ಒಂದಷ್ಟು ಡೈಮೆನ್ಷನ್ಸ್ ಅನ್ನ ಬರೀರಿ. ಓಕೆ, ನೌ ಆನ್ಸರ್ ಈಸ್ ಆಪ್ಷನ್ C. ವೆಲ್, ಲೆಟ್ ಅಸ್ ಡನ್. 3 particles are fixed on x-axis. Particle 1 of charge Q1 is at x is equal to plus A. 2 is at x is equal to minus A. If their net electrostatic force on the charge 3 is 0, what must be the ratio of Q1 Q2 when particle 3 is at a distance of 0.5 A? ಉದ್ದ ಇದೆ ಪ್ರಾಬ್ಲಮ್. ಇದನ್ನು ಡಯಾಗ್ರಾಮ್ ಅನ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಡಯಾಗ್ರಾಮ್ ಅನ್ನ ಬರೆಯೋಣ. ಇಲ್ಲಿ ಎಕ್ಸ್ ಆಕ್ಸಿಸ್ ನೋಡಿ, ಈ ತರ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಬಂದಾಗ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಬರ್ಕೊಳ್ಳೋದು ಬೆಟರ್. ಇದು ಎಕ್ಸ್ ಆಕ್ಸಿಸ್, ಇದು ಆರಿಜಿನ್. ಈ ಕಡೆ ಬಂದ್ರೆ -x ಆಯ್ತಾ. ಈಗ ಅವ್ರು ಹೇಳ್ದಂಗೆ ಪಾರ್ಟಿಕಲ್ 1 ಅಂದ್ರೆ ಚಾರ್ಜ್ Q1 ಈಸ್ ಅಟ್ x is equal to A. ಸೊ ಇದನ್ನ Q1 ಅಂತ ಕರೆಯೋಣ. ಸೊ ಅಲ್ಲಿಗೆ O, ಇದು A. ಸೊ ಅಲ್ಲಿಗೆ OA is equal to ಡಿಸ್ಟೆನ್ಸ್ A ಅಂತ ಆಯ್ತು. ದಿಸ್ ಡಿಸ್ಟೆನ್ಸ್ ಈಸ್ A. ನೆಕ್ಸ್ಟ್ ಪಾರ್ಟಿಕಲ್ 2 ಈಸ್ ಅಟ್ -A. ಇಲ್ಲಿ ಇನ್ನೊಂದು ಚಾರ್ಜ್ ಇದೆ Q2 ಅಂತ, ಇದನ್ನ B ಅಂತ ಕರಿತೀನಿ. O to B ಈಸ್ -A. ಆದ್ರೆ ನಾನು ಬರಿಬೇಕಾದ್ರೆ ಬರೀ A ಅಷ್ಟೇ ಬರ್ಕೋತೀನಿ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಿದರೆ ಪಾರ್ಟಿಕಲ್ 3 ಈಸ್ ಅಟ್ 0.5 A. ಅಂದ್ರೆ ಇಲ್ಲಿದೆ ಪಾರ್ಟಿಕಲ್ 3, ದಟ್ ಈಸ್ ಕ್ಯಾಪಿಟಲ್ Q. ಇದನ್ನ ನಾನು C ಅಂತ ಕರಿತೀನಿ. ದಿಸ್ ಡಿಸ್ಟೆನ್ಸ್ OC ಈಸ್ ಈಕ್ವಲ್ ಟು 0.5 A. ಇಷ್ಟು ಹೇಳಿದ ಮೇಲೆ ಕ್ವಶನ್ ಏನು ಹೇಳುತ್ತೆ ನೋಡೋಣ. ನೆಟ್ ಫೋರ್ಸ್ must be 0 ಅಂತ ಹೇಳಿದರೆ ವಾಟ್ ಮಸ್ಟ್ ಬಿ ದ ರೇಷಿಯೋ ಆಫ್ Q1/Q2 ಸೋ ದಟ್ ನೆಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ 0. ದಿಸ್ ಈಸ್ 0. ಅಂದರೆ ಇದ್ರ ಮೇಲೆ ಫೋರ್ಸ್ ನೋಡ್ರಪ್ಪ, ಅವ್ರು ಹೇಳ್ದಂಗೆ ಇದು ಪ್ಲಸ್ Q ಅಂತ ಹೇಳಿದ್ದಾರೆ. ಇದು ಪ್ಲಸ್ Q, ಆಮೇಲೆ ಇದು ಪ್ಲಸ್ Q, ಇದು ಪ್ಲಸ್, ಎಲ್ಲ ಪ್ಲಸ್ಗಳೇನೆ. ಈಗ ಈ ಎರಡು ಚಾರ್ಜ್ಗಳ ಮಧ್ಯೆ ಅಂದ್ರೆ ಇವೆರಡರ ಮಧ್ಯೆ ರಿಪಲ್ಷನ್ ಇರುತ್ತೆ. ದಟ್ ಈಸ್ F1 ದಟ್ ಈಸ್ ಈಕ್ವಲ್ ಟು K Q1 ಕ್ಯಾಪಿಟಲ್ Q ಡಿವೈಡೆಡ್ ಬೈ AC ಸ್ಕ್ವಯರ್. ಈ ಡಿಸ್ಟೆನ್ಸ್ ಅಷ್ಟೇ ತಗೋಬೇಕು, AC ಸ್ಕ್ವಯರ್. ನೆಕ್ಸ್ಟ್ ಇವೆರಡರ ಮಧ್ಯೆ Q2 ಮತ್ತೆ Q ಮಧ್ಯೆ ರಿಪಲ್ಷನ್ ಇರುತ್ತೆ. ಅದನ್ನ ಇನ್ನೊಂದು ಕಲರ್ ನಲ್ಲಿ ಬರೀತೀನಿ ನೋಡಿ. ಇವಾಗ ಅದು ಹೆಂಗ್ ಕಾಣುತ್ತೆ ಅಂದ್ರೆ ಡಯಾಗ್ರಾಮ್
ಇದು ಕ್ಯೂ, ಇದು ಕ್ಯೂ. ಓಕೆ, ಇದು Q1. ಇವೆರಡರ ಮಧ್ಯೆ ರಿಪಲ್ಷನ್, ಅದನ್ನು F1 ಅಂತ ಬರದೆ. ನೆಕ್ಸ್ಟ್ ಇದು ಮೈನಸ್ ಕಡೆಗಿರೋದು Q2. ಇವೆರಡರ ಮಧ್ಯೆ ರಿಪಲ್ಷನ್, ಅದನ್ನು F2 ಅಂತ ಬರಿತೀನಿ. ಸೊ F2 ಈಸ್ ಈಕ್ವಲ್ ಟು K Q2 Q ಡಿವೈಡೆಡ್ ಬೈ ಬಿ ಇಂದ ಸಿ ತನಕ ಡಿಸ್ಟೆನ್ಸ್, ಬಿ ಟು ಸಿ ಡಿಸ್ಟೆನ್ಸ್, ದಟ್ ಈಸ್ BC ಸ್ಕ್ವಯರ್. ಓಕೆ, ನಾವು ಫೋರ್ಸ್ 0 ಆಗಬೇಕು ಅಂದರೆ F1 ಮಸ್ಟ್ ಬಿ ಈಕ್ವಲ್ ಟು F2, ಸೊ ದಟ್ F1 ಮೈನಸ್ F2 ಈಸ್ 0. ದಟ್ ಈಸ್ K Q1 Q divided by AC square is equal to K Q2 Q by BC square. ಮಕ್ಕಳೇ, K ಕ್ಯಾನ್ಸಲ್ ಮಾಡಿ, Q ಕ್ಯಾನ್ಸಲ್ ಮಾಡಿ. ಈಗ Q1 by AC ಸ್ಕ್ವಯರ್, A ಟು C, A ಇಂದ C ತನಕ ನೋಡ್ರಿ, ಇದು ಇಲ್ಲಿದೆಯಲ್ಲ ಡಿಸ್ಟೆನ್ಸ್, ಇದು A ಟು C ಸ್ಕ್ವಯರ್. ಆಯ್ತಾ? ಸೊ ಅಂದರೆ ಈ ಡಿಸ್ಟೆನ್ಸ್ ಅನ್ನು ನಾನು 0.5 ಅಂತ ಬರಿತೀನಿ. ಹೆಂಗೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಅಷ್ಟೇ, ಇದು 0.5. ಇನ್ನು ಉಳಿದಿರೋದು 0.5. ಸೊ ಅಲ್ಲಿಗೆ ಇದು 0.5 ಸ್ಕ್ವಯರ್ ಆಯಿತು. ಈಸ್ ಈಕ್ವಲ್ ಟು Q2 ಡಿವೈಡೆಡ್ ಬೈ BC ಸ್ಕ್ವಯರ್. ಬಿ ಇಲ್ಲಿದೆ, ಸೊ ಇಲ್ಲಿ ತನಕ ಎ, ಮುಂದಕ್ಕೆ ಅದು 0.5A. ಸೊ ಟೋಟಲಿ ಇಟ್ ಈಸ್ 1.5A. ನಾನು ಅದನ್ನು ಬರೀ 1.5 ಅಂತ ಬರೀಕೋತೀನಿ. ಏನು ಬರೆದ್ರು ಒಂದೇ, ಬಿಟ್ಟರು ಒಂದೇನೆ. ಸೊ ಇಷ್ಟ ಆಯಿತು. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ನಾನು ಇಲ್ಲಿ ಸಿಂಪ್ಲಿಫೈ ಮಾಡ್ಕೋತೀನಿ, ಜಸ್ಟ್ ಕಲರ್ ಚೇಂಜ್ ಮಾಡ್ಕೋತೀನಿ. ಆಯಿತಾ? ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. Q1 ಬೈ Q2 ಬೇಕು ನನಗೆ, ದಟ್ ಈಸ್ ಈಕ್ವಲ್ ಟು 0.5 ಸ್ಕ್ವಯರ್ ಡಿವೈಡೆಡ್ ಬೈ 1.5 ಸ್ಕ್ವಯರ್. ಸಿಂಪ್ಲಿಫೈ ಮಾಡಿದರೆ 0.25 ಡಿವೈಡೆಡ್ ಬೈ 2.25. 5 ಸ್ಕ್ವಯರ್ 25, 15 ಸ್ಕ್ವಯರ್ 2.25, ಅಂದರೆ 225. ಈಗ ಇರೋದು ಸಿಂಪ್ಲಿಫಿಕೇಶನ್. 0.25 ಅನ್ನು 25 ಅಂತ ಬರ್ಕೊಳ್ಳಿ. ನೋಡಿ, ಇಲ್ಲಿ ಮಾಡ್ತೀನಿ, ಫಸ್ಟ್ ಕ್ವಶನ್ ಹತ್ರ ಮಾಡ್ತೀನಿ. ಇಲ್ಲಿ ಮಾಡ್ತೀನಿ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸರ್ಕಲ್ ಬಂತಲ್ಲ, ಇಲ್ಲಿ ಮಾಡ್ತೀನಿ. 0.25 ಅನ್ನು 25 ಅಂತ ಮಾಡ್ಕೊಳ್ಳಿ. 2.25 ಅನ್ನು 225 ಅಂತ ಮಾಡ್ಕೊಳ್ಳಿ. ಅವಾಗ 25 1s 25 9s, ದಟ್ ಈಸ್ 1/9. ಸೊ ಗೊತ್ತಾಯ್ತಲ್ವಾ? ಅಂದರೆ Q1 ಬೈ Q2 ಈಸ್ ಈಕ್ವಲ್ ಟು 1/9. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ಈ ಥರ ಸಾಕಷ್ಟು ಕ್ವಶನ್ಸ್ ಅನ್ನು ನಾವು ಡಿಸ್ಕಸ್ ಮಾಡೋದಿದೆ. ಐ ವಿಲ್ ಟ್ರೈ. ನೋಡಿ, ದಯವಿಟ್ಟು ಇಲ್ಲಿ ಏನಾದರೂ ನನ್ನ ರೈಟಿಂಗ್ ಪಾರ್ಟಲ್ಲಿ ನಿಮಗೆ ಕನ್ಫ್ಯೂಷನ್ ಆದರೆ, ಕ್ಲಮ್ಸಿ ಅಂತ ಅನಿಸಿದರೆ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟ್ಸನ್ನು ಹಾಕಿ, ನಾನು ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ವಿ ವಿಲ್ ಮೀಟ್ ಒನ್ಸ್ ಅಗೈನ್ ವಿತ್ ಅ ಫ್ಯೂ ಮೋರ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಶೇರ್ ಮೈ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.